ಎಲ್ಲಿ ಎಲ್ಲಿದ್ಯ ಅಣ್ಣ? ಹೇಳಿ ಸರ್. ಅಣ್ಣ ನಾನ್ ಸುನಂದಮ್ಮ. ಯಾಕೆ ಒಬ್ಬ ನೆನೆ ಮಾಡಿದ್ನಲ್ಲ ಅಣ್ಣ. ಯಾವ ಮೆಡಿಕಲ್? ಅಣ್ಣ ನಾನ್ ಸುನಂದಮ್ಮ. ಯಾರು ಕೇಳು. ಯಾರು ಹೇಳುದು? ಇವ್ರ ಮೆಂಬರ್ ಸುನಂದಮ್ಮ ಹೇಳವ. ಯಾರು? ಅದೇ ನೆನೆ ಕ್ಯಾಶ್ ಕೇಳಿದ್ನಲ್ಲ 20,000. ಇವ್ರು ಹ್ಞೂ ಕಣೆ, ನೆನೆ ಫೋನ್ ಮಾಡಿದ್ನಲ್ಲ ಅಣ್ಣ. ಅದೇ ದಯಾನರ್ಗ ಕೈಲಿ ಫೋನ್ ಮಾಡ್ಸಿದ್ರಲ್ಲ. ಇಲ್ಲವ, ಇನ್ನೊಬ್ಬ ಮದ್ವೆ ಕಡೆ ತಕ ಇಲ್ಲ ದುಡ್ಡು ಖಂಡಿತ ಇಲ್ಲವ. ನಮ್ದು ಮದ್ವೆ ನಾವೇ ಅವ್ರ ಸಾಲ ಮಾಡ್ತಾ ಇದ್ದೀವಿ. ಅಣ್ಣ ಹಬ್ಬ ಬಂತು, ಕೊಡ್ತೀನಿ ಹಬ್ಬ. ನಿಮ್ ಚಿಕ್ಕಪ್ಪರು ಕೊಟ್ರೆ ಖಂಡಿತ ಹಂಗೆ ಕೊಡ್ತೀನವ. ಒಟ್ಟಾಗೆ 25ನೇ ತಾರೀಕು ಕಳೆ ತಕಲು ನಮ್ದು ₹1 ದುಡ್ಡಿಲ್ಲವ. ನಾವೇ ಅಣ್ಣ ಅಷ್ಟೊತ್ಕ ಹಬ್ಬನೇ ಮುಗ್ದೋಗತ್ತಲ್ಲ ಅಣ್ಣ. ಏನೋ ಇಲ್ಲ, ನಮ್ಮನ್ನ ನೆಚ್ಕೋಬೇಡ್ರಿ. ಇದು ಇವಾಗ ಅಲ್ಲೇ ಇದ್ರು ಇಲ್ಲಿದ್ರು ಯಾರು ಅವ್ರ ಪಕ್ಕದಾಗ ಯಾರು ಇಲ್ವಣ್ಣ? ಇಲ್ಲ ಕಣವ. ಯಾರಿಗೂ ಹೇಳಕ್ ಬಿಡ, ನಾನು ಒಬ್ಳೆ ಬೇರೆ ಮನೆ ಮಾಡ್ಕೊಂಡಿದ್ದೀನಿ. ನಾನ್ ಕಟ್ತೀನಿ, ನೀನ್ ಬಾ. ನೀನು ನನ್ ಆ ದುಡ್ಡಿಗೆ ಮೋಸ ಮಾಡಲ್ಲ, ನನ್ ದುಡ್ಡಿಗಂತೂ ಮೋಸ ಮಾಡಲ್ಲ. ಅಲ್ಲ, ನಿಮ್ ಚಿಕ್ಕಪ್ಪರ ಕೊಡ್ಬೇಕಲ್ಲ, ಹಂಗೇನ ಆ ಕಡೆಗೆ ಇಸ್ಕೊಡ್ತೀನಿ. ಒಟ್ನಾಗೆ ನನ್ ಇನ್ನು 25ನೇ ತಾರೀಕಿನ ತಗೊಳ್ಳು ನಾವೇ ಅವ್ರ ದುಡ್ಡು ಕಾಸು ಕೇಳ್ತಾ ಇದ್ದೇವ ನಾವು. ಸುಳ್ಳು ನೀನ್ ನೋಡಿದ್ದೆ ನಾನು ಎಂತ ಹೆಂಗ್ಸು ಮದ್ವೆ ಮಾಡಿ ಮಕ್ಳದೆಲ್ಲ ಹೆಂಗ್ ಮಾಡಿದೀನಿ ಗೊತ್ತೈತಲ್ಲ ನಾನು. ಇವಾಗ ಇಲ್ಲ ಅಂದ್ವನವ. ಅಲ್ಲ, ಈಗ ನನ್ ಮನೆಗೆ ನಾನು ಒಬ್ಳೆ ಇರೋದು. ಅಲ್ಲ, ಒಟ್ನಾಗೆ ಗಂಡ ಇಲ್ದಿರು 23 ವರ್ಷದಿಂದ ಹಂಗ ಮಗಳ ಮದ್ವೆ ಮಾಡಿದ್ವಿ. ಒಟ್ನಾಗೆ ಏನು ಇಲ್ಲ. ಈಗ 25ನೇ ತಾರೀಕಿನ ತಗೊಳ್ಳೋ ದುಡ್ಡಿಲ್ಲ ಇದು ಸುನಂದಮ್ಮರ. ಅಲ್ಲ, ನಾನೇನ್ ಗೊತ್ತಾ ಹೇಳ್ತಿರೋದು, ನೀನ್ ಬೇಕಾದ್ರೆ ಮನೆ ಹತ್ರ ಬಾ, ಕೂತ್ಕೊಂಡ್ ಮಾತಾಡೋಣ. ಯಾರು ಇರಲ್ಲ ನಮ್ಮ ಮನೆಗೆ, ನಾನು ಒಬ್ಳೆ ಇರೋದು. ಒಬ್ಳೆ ಇದ್ರೆ ನಾನೇನು ದುಡ್ಡಿಲ್ದೇನ್ ಮಾತಾಡೋಣವ? ನೀನ್ ಬಾ, ನಾನು ಹೇಳ್ತೀನಿ, ಮಾತಾಡೋಣ. ನಿನ್ಗೆ ಇಲ್ಲ ಮದ್ವೆ ಕಡೆ ತಕ ಬರಲ್ಲ. ಇದು ಮದ್ವೆ ಐತಿ, ನಮ್ದು ಲಗ್ನ ಪತ್ರಿಕೆ ಹಚ್ಬೇಕು. ನಾನು ಅವತ್ತಿಂದ ನಿಂಗೆ ಎಷ್ಟು ಆಸೆ ಮಾಡಿಕೊಂಡೆ ನಿನ್ ಮೇಲೆ. ನೀನ್ ಇಂತ ಕೆಲಸ ಮಾಡಕ್ಕೆ ಎಷ್ಟು, ನೀನೇನ್ ದುಡ್ಡು ಕೊಡದಿರೋ ಪರವಾಗಿಲ್ಲ, ನನ್ಗೇನ್ ದುಡ್ಡೇನ್ ಬೇಡ. ನಾನು ಅವತ್ತಿಂದ ನಿನ್ ಮೇಲೆ ಆಸೆ ಮಾಡಿಕೊಂಡಿದ್ನಲ್ಲ, ಅದನ್ನ ಹೇಳೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ದೆ. ಅದಕ್ಕೆ ಕೇಳಿದ್ದು ಮನೆಗೆ ಯಾರ್ಯಾರವ್ರೆ ಅಂತ. ಮನೆಗೆ ನಾನು, ನಮ್ ಮನೆಯವರು, ನಾವ್ ಮದ್ವೆ ಮಾಡಿದೀವಿ, ಮಗಳು ಎಲ್ಲ ಅವ್ರೆ. ಬಿಡಣೆ, ಅವೆಲ್ಲ ನಂಗೂ ಗೊತ್ತು, ಅವೆಲ್ಲ ಗೊತ್ತು. ನಾನು ನಿನ್ಗೆ ಅವತ್ತಿಂದ ಆಸೆ ಮಾಡಿಕೊಂಡೆ ನಿನ್ ಮೇಲೆ. ಯಾಕವ್ವ? ಯಾಕೆ ಇಬ್ರು ಪ್ರೀತಿ ಮಾಡೋಣ ಅಂತ. ಇದು ಮದ್ವೆಗೆ ತಕ ಹೋಗಕ್ ಕಾಣಲ್ಲ ಎಲ್ಲೋ. ಅವಳು ಯಾರ ಮಾಡಿದ್ರಲ್ಲ ಮಗನ್ ಮದ್ವೆಗೆ, ಆ ಟೈಪ್ ಆಗಂಗ್ ಕಾಣತ್ತೆ ಇದು. ಸುನಂದಮ್ಮರೇ, ಖಂಡಿತನ ನಾವು ಈ ಮದ್ವೆ ಇದ್ರಾಗೆ ಹೊಡೆದ್ ಬಿಡ್ತಾರೆ. ಯಾರನ್ನ ಕೇಳಿಸ್ಕೊಂಡ್ರೆ ಆಯ್ತು. ದುಡ್ಡು ಪಡ್ಡು ನಿಮ್ ಚಿಕ್ಕಪ್ಪನ ಕೇಳಿ ನನ್ಗೆ ಫೋನ್ ಮಾಡ್ಬೇಡ್ರಿ. ಅಲ್ಲ, ಆಯ್ತು. ಈಗ ಮದ್ವೆ ಎಲ್ಲ ಮುಗಿಸ್ಕೊ. ಮದ್ವೆ ಎಲ್ಲ ಮುಗಿಸ್ಕೊಂಡು ನಾನು ನೀನ್ ಒಂದೇನೋ ಮಾತುಕತೆಗೆ ಬಂದು ಸುಮ್ನೆ ನೀನ್ ನನ್ ಗಂಡನಂಗಿ ತಾಳಿ ಕಟ್ಕೊಂಡು ನನ್ ಜೊತೆಗಿರು. ಮುಂದಕ್ಕೆ ಮಿಕ್ಕಿದ್ ನಾನೆಲ್ಲ ನೋಡ್ಕೊಂತೀನಿ. ಇಲ್ಲಿ ಸಿಟಿಗೆ ಏನ್ ಗೊತ್ತಾ, ನಿಮ್ ಯಜಮಾನ್ರು ಏನ್ ಕೆಲಸ ಮಾಡ್ತಾರೆ, ಎಲ್ಲಿ ಅಂತ ನಾನ್ ಹೇಳ್ತೀನಿ. ಅವರು ಬಾಂಬೆಲಿ ಹೋಟ್ಲಿಗೆ ಕೆಲ್ಸಕ್ಕೆ ಹೋಗೋದು, ಅವ್ರು ತಿಂಗ್ಳಿಗೆ 1.5 ತಿಂಗಳಿಗೆ ಬರ್ತಾರೆ ಅಂತ ಹೇಳ್ತೀನಿ. ನೀನ್ ಯಾವಾಗ ನಂಗೆ ಬೇಜಾರಾದಾಗ ಬಾ, ಮನೆಗ್ ಬಾ, ಇರು. ಬೆಳಗಿನ ಸಾಯಂಕಾಲ ತಕ ಇರೋ, ಒಂದ್ ರಾತ್ರಿನೇ ಇರು, ಬೆಳಿಗ್ಗೆ ಎದ್ದೋಗಿವಂತೆ. ಅಕ್ಕ ಅಕ್ಕ ಅಂತ ನರಸಿಂಹ. ಅಲ್ಲ ಮಾಮ, ನರಸಿಂಹಮ್ಮ. ಅಕ್ಕ ಅನ್ಬೇಡ ನಿಮ್ ನರಸಿಂಹಮ್ಮ. 3 ದಿನಕ್ಕೊಂದು ಊಟ ಮಾಡ್ಬಿಡೋಣ. ಹಂಗಾಗಿ ನಾನು ನಿನ್ಗೆ ಅಲ್ಲಿ ಬಂದ್ ಮಾಡ್ಕೊಂಡು, ನಾನು ಬಾಂಬೆಗೆ ಇದ್ದೀನಿ, ಅದೆಂತದಾಗ ಇದ್ದೀನಿ, ಹೋಟ್ಲ್ ಕೆಲಸ ಮಾಡ್ಕೊಂಡು ಅಂತ ಹೇಳ್ಬಿಟ್ಟು ನಾನು ನಿನ್ಗೆ ಇದನ್ನ ಏನ ಊರಾಗ ಜನಕ್ಕೆನ್ನ ಗೊತ್ತಾದ್ರೆ ನನ್ನ ಬಿಡ್ತಾರ? ಎಷ್ಟ್ ಜನ ಕೊಟ್ಟಿದ್ ನನ್ ಮಗಲ್ಲ ನೀನು, ತಳ್ಳಿಡ್ತ ನನ್ ಮಗನೇ ಅಂತ ನಮ್ಮನ್ನ ನಿಮ್ ಚಿಕ್ಕಪ್ಪವ್ರ ಪಕ್ಕಪ್ಪವ್ರ ಏನ ಕಿವಿಗ್ ಬಿದ್ದು ಬಿಡ್ತಾರ ನನಗೆ. ನೋಡಿ, ಈ ತರ ಫೋನ್ಗಳೇ ಮಾಡ್ಬೇಡಿ. ಇದೆಂತದ ಎಲ್ಲ ನಮ್ಮ ಮೊಬೈಲ್ಗಳಾಗ ಬರ್ತೈತ್ ನೋಡಿ. ನಾನು ಉಗಿಯೋದು ಬೈಯೋದು. ಹಂಗಾಗಿ ನನಗೆ ಫೋನ್ ಮಾಡ್ಬೇಡ ಸುನಂದಮ್ಮರೆ. ದುಡ್ಡು ಕಾಸಿಂದಿದ್ರೆ ಬೇಕಾದ್ರೆ 25ನೇ ತಾರೀಕು ಕಳ್ಕೊಂಡು ನಿಮ್ಮ ಚಿಕ್ಕಪ್ಪವ್ರ ಕಡೆಯಿಂದ ಕೊಡಿಸ್ತೀವಿ. ಈಗ ಹೋಗ್ಲಿ ಬಿಡು ನರಸಿಂಹಣ್ಣ. ಯಾರನ್ನ ಒಡವೆ ಅಂಗಡಿ ಪರಿಚಯ ಅವ್ರ? ಇಲ್ಲ. ನನ್ನ ಮಾಂಗಲ್ಯ ಸರ ಆಯ್ತು, ಅಡ ಇಕ್ಸ್ಕೊಡ್ಬೇಕಾಯ್ತಲ್ಲ. ಅಡ ಇಕ್ಕೊಡೋದು ಅಂತಂದ್ರೆ ಗುಮ್ಸಿ ಸರ್ಕಲ್ ಹೋಗ್ರಿ, RP ಜೂಲಿಯರ್ಸ್ ಅಂತ ಇದೆ, ಅವ್ರ ಕಡೆಯಿಂದ ಫೋನ್ ಮಾಡ್ಸ್ರಿ ನನಗೆ. ಏನಂತ ಮಾಡಿಸ್ಬೇಕು?
ಹಿಂಗೆ ಏನೋ ಕಷ್ಟ ಅವ್ರಿಗೆ ಒಂಚೂರು ಇವತ್ತಿನ ರೈಟ್ ಏನೈತ ಆ ರೈಟ್ಗೆ ಅವ್ರು ಒಡವೆ ತಗೊಂಡ್ ದುಡ್ಡು ಕೊಡ್ರಿ ಅಂತ ಹೇಳ್ತೀನಿ. ಹೇಳ್ತೀಯಾ? ಉಗಣವ ನೀನೇ ಮಡಿಕೊಂಡ್ ಬದಾಯ್ತು. ನನ್ನ ಹತ್ರ ಸತ್ಯವಾಗ್ಲೂ ದುಡ್ಡಿಲ್ಲ ಸುನಂದಮ್ಮರೇ. ಅಲ್ಲ ಒಡವೆ ಅಲ್ಲ, ಹಾ ನನ್ನೇ ಮಡಿಕೊಂಬದಾಗಿತ್ತು. ಪರ್ಮನೆಂಟ್ ಆಗಿರ್ತೀನಿ. ಬೇಡ 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 ದೂರ ಒಂದ್ ಹಾಡೈತ್ರಲ್ಲ ಸುನಂದಮ್ಮ, ದೂರವಾಗಲೇ ಬೇಡ ದೂರ ಹೋಗು ಅಂತ ಒಂದ್ ಹಾಡೈತದೆ, ಎಂತದ ಗೊತ್ತಾಯಿಲ್ಲ. ಹಿಂಗಾಗತ್ ನಮ್ದು ಇಲ್ಲಿ ಊರಾಗೆಲ್ಲ. ನಂದು ಏನೋ ಒಂಚೂರು ಗೊತ್ತಾಯ್ತು ಅಂದ್ರೆ ನಂಬಲೆ ಬೇಡ ಬೇಡ ದೂರ ಬೇಡ ಅಂತ ಒಂದು ಹಾಡೈತ್ರಿ. ಹಂಗಾಗೋಗ್ಬಿಡ್ತೈತಿ ನಂದು. ಇಲ್ಲಿ ಮನೆಗೂ ಕೆರಗಿರ ತಗೊಂಡು ಹುಯ್ತಾರೆ, ಆಚೆ ಕಡೆಗೂ ಹುಯ್ತಾರೆ. ಆಮೇಲೆ ಗೊತ್ತಾಗಿಲ್ದಂಗೆ ಮೇಂಟೈನ್ ಮಾಡಮ್ ಬಿಡು. ಮೇಂಟನ್ನು ಬೇಡ, ಯಾತ್ರದ್ದು ಬೇಡವ ನಾವು. ನಮ್ಗೆ ನೋಡಿ ಖಂಡಿತ ಸುನಂದಮ್ಮರೇ. ಒಂದ್ ನಿಮಿಷ ತಡಿ, ನಮ್ಮ ಯಜಮಾನ ಸತ್ತಾಗ 23 ವರ್ಷ ಆಯ್ತಲ್ಲ, ನಾನ್ ಹೆಂಗಿರ್ಬೇಕು ಹೇಳು? ಏನ್ ಮಕ್ಳು ಸಾಕಿ ಮದ್ವೆ ಮಾಡ್ದಲ್ಲ, ಒಳ್ಳೆ ಹಳ್ಳಿ ಸಿಕ್ಕವ್ರೆ. ಈಗ ಒಳ್ಳೆ ಹಳ್ಳಿ ಸಿಕ್ಕಂದ್ ಸರಿ. ಈಗ ನೀನ್ ಎಲ್ಲಾ ಇದ್ದು 3-4 ಜನ ನೋಡ್ಕೊಂಡಿದ್ಯಾ? ಕಷ್ಟ ಅಂತ ಬಂದು ಇಸ್ಕೊಂಡ್ ಹೋಗ್ತಾರೆ, ಕೊಡಲ್ಲ. ಏನ್ ಅಲ್ಲ, ಈಗ ನಿನ್ಗೆ ನೀನ್ ಹೆಂಡತಿ ಪಂಟಿ ಎಲ್ಲಾ ಇದ್ರುನು ತಿಪ್ಟು ರತ್ನಮ್ಮನ್ ಮಡಿಕೊಂಡಿದ್ಯಾ, ಗೊಲ್ರಮ್ಮನ್ ಮಡಿಕೊಂಡಿದ್ಯಾ? BN ನರಸಿಂಹರಾಜು ರೇ ನಾನ್ ಕಣ್ರಿ ನರಸಿಂಹರಾಜು ರೇ. ಯಾರಣ್ಣ? ನಾನು ನರಸಿಂಹರಾಜು. ಗೊತ್ತಾಗ್ಲಿಲ್ಲ. ನಾನ್ರಿ ನರಸಿಂಹರಾಜು, ಬಳ್ಳಾಪುರ. ಗೊತ್ತಾಗ್ಲಿಲ್ಲ. ನಾನೇ ಹೇಳ್ದೆ, ನಾ BN ನರಸಿಂಹರಾಜು. ನಾನು ಅವನೇ BN ನರಸಿಂಹರಾಜು, ಬಳ್ಳಾಪುರ, ಲೇಟ್ ನರಸಿಯಪ್ಪ. ಕರೆಕ್ಟ್. ಮತ್ತೀಗ ನೀವ್ಯಾರು? ನೀವ್ಯಾರು ಸ್ವಾಮಿ? ರೇ ನಾವೇ ನೀವ್ ಹೇಳಿದ್ದು. ರೇ ನೀವ್ ಹೇಳಿದಲ್ಲ ನಾವು. ನೀವ್ ಹೇಳಿರಲ್ಲ ಈಗ, ಅದೇ ನಾವು. BN ನರಸಿಂಹರಾಜು, ಲೇಟ್ ನರಸಿಯಪ್ಪ ನಾವೇ. BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ಬುಗುನಹಳ್ಳಿ ತಾಲೂಕಲ್ಲ, ಬುಗುನಹಳ್ಳಿ ಪೋಸ್ಟ್. ನಮ್ಮ ಮನೆ ಮೇಲೆ ವಿಜಯ ಜ್ಯುವೆಲರ್ಸ್ ಅಂತ ಬರುತ್ತೆ. ಹಳ್ಳಿ ಮರ ಐತೆ ನಮ್ಮ ಮನೆ ಪಕ್ಕ. ನಮ್ಮ ಮನೆ ತಾವ ಹಳ್ಳಿ ಮರ ಐತೆ, ರೋಡ್ ಸೈಡ್ ನಮ್ಮ ಮನೆ. ಕರೆಕ್ಟ್. ಅಲ್ಲ ಇದು ನಮ್ಮ ಮನೆ ಕರೆಕ್ಟ್ ಆಗಿ ನಮ್ಮ ಮನೆ ಅಡ್ರೆಸ್ ಹೇಳ್ತಾ ಇದ್ದೀರಾ ನೀವು? ನಮ್ಮನೆ ಅಡ್ರೆಸ್ ನೀವು ಕರೆಕ್ಟ್ ಆಗಿ ಹೇಳ್ತಾ ಇರೋದು ಇವಾಗ. ನಮ್ಮನೆ ನಮ್ಮನೆ ಅಡ್ರೆಸ್ ಹೇಳ್ತಾ ಇರೋದು. ಅಣ್ಣ ನಿಮ್ಮ ಹೆಸರೇನು ಹೇಳಿ? BN ನರಸಿಂಹರಾಜು, ಬಳ್ಳಾಪುರ, ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ಸ್ವಾಮಿ, ನಮ್ಮ ಹೆಸರು BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ನಮ್ಮ ಮನೆ ಬಳ್ಳಾಪುರದಾಗಿರೋದು. ನಾವು ಕಿವಿಗೆ 2 ವಾಲೆ ಇಕ್ಕೊಂಡು ಗಾಡಿ ಓಡಾಡ್ತೀನಿ ನೋಡಿ, ಅವನು. ನೀವ್ಯಾರು ಹೇಳಿ? ಮಾತ್ರಿಗೆ ಕಾರಣ ಇದು. ಇವರು ಗುಲಾಬಿ ಹೂವಿನವರಲ್ಲ, ಅದೆಂತದ್ದು ಕಾಂಗ್ರೆಸ್ ಹೂವಿನವರು. ನೀವು ವಾಲೆ ಇಕ್ಕಂತೀರಲ್ಲ ಅವರು. ನಾನು ಶಾಟತರಿಯನು, ನಾನು ಶಾಟದಾರ ಮೂಗ್ಗೇರ್ಸ್ಕೊಳನು, ನನ್ ಮನಸ್ನೇ ಅಲ್ಲ. ಆಯ್ತು, ನೀವೇ ಅಲ್ಲನಾ ಇವ್ರೆ? ನರಸಿಂಹಣ್ಣ ಅನ್ರಿ. ನರಸಿಂಹಣ್ಣ ಅಂತ ಹೆಸರು. ನಾನೇ ನರಸಿಂಹ ಅಲ್ಲ, ನಾನು ಇದು ಶಾಟಕ್ಕಿತ್ ಮೂಗ್ಗೇರ್ಸ್ಕೊಳನ್ ನಾನು. ಆಮೇಲೆ ಇದು ಕಟಿಂಗ್ ಮಾಡೋನ್ ನಾನು. ಅಣ್ಣ, ನಿಮ್ ಬಗ್ಗೆ ನೀವೇ ಕೆಟ್ಟದಾಗ ಮಾತಾಡ್ಕೊಂಬೇಡ್ರಿ. ನೀವು ಇವ್ರಲ್ವರ, ಅದೇ ವಿಜಯ ಜ್ಯುವೆಲರ್ಸ್, ಇದು ಹಳ್ಳಿ ಮರದವರು, ಆಮೇಲೆ ಇದೆಂತದ್ದು ಕ್ಯೂ ವಾಲೆ ಇಕ್ಕೋರೆಲ್ಲ ನೀವೇ ಅಂದ್ರೆ ನಾನೇ ಶಾಟ ಹೇಳಣ? ನಾನೇ ನರಸಿಂಹರಾಜು ಅಂದ್ರೆ ಎಲ್ಲ ನೀವೇ ಪೂರ್ತಿ ಅಡ್ರೆಸ್ ಹೇಳಿದ್ರೆ? ಹಂಗಲ್ಲಪ್ಪ. BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ಪೋಸ್ಟು, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ನಮ್ಮ ಮನೆ ರೋಡ್ ಪಕ್ಕ ನಮ್ಮ ಮನೆ ಐತಿ, ಸೀಟಿನ ಮನೆ. ಇಲ್ಲಿ ನಾಯಿ ಪಡ್ಕೊಂತೈತಿ, ಅಲ್ಲಿ ಅದೇ ಬುಡ್ಕೊಂತೈತಿ. ಏನಪ್ಪ ನಾವು ಶಿವ ಅಂತ ಯಾರೋ ದುಡ್ಡನಾರ ಪಡ್ನಾರ ಕೊಡೋರು ಅಂತ ಅಂದ್ರೆ ಇದು ಹೇಳಿದ್ದೆಲ್ಲನ ನೀನೇ? ಅಣ್ಣ, ನಮ್ಮನೆ ಮುಂದೆ ಹಳ್ಳಿ ಮರ ಐತಲ್ಲ, ರೋಡ್ ಪಕ್ಕದಾಗೆ ಹಳ್ಳಿ ಮರ ಐತಲ್ಲ, ನಮ್ಮನೆ ಮುಂದೆ ಒಂದ್ ಕಾರ್ ನಿಂತ್ಕೊಂಡೈತಿ ನೋಡ್ರಿ. ಅವ್ರು ಅಲ್ವ ನಾವು? ಆಯ್ತು ಸ್ವಾಮಿ, ಒಳ್ಳೇದಾಗ್ಲಿ. ಏನಕ್ಕೆ ಫೋನ್ ಮಾಡಿದ್ದು? ಅದೇ ನಮ್ಮ ಮನೆಗೆ ಒಂದ್ ಫಂಕ್ಷನ್ ಇತ್ತು. ಯಾರ ಮನೆಗೆ?
ನಮ್ಮನೆಗೆ ಬಳ್ಳಾಪುರದಲ್ಲಿ. ಬಳ್ಳಾಪುರದಲ್ಲಿ ಫಂಕ್ಷನ್ ಇರೋದು ವಿಜಯ್ ಜೂಲಿಯರ್ಸ್. ಆಮೇಲೆ ಅಯ್ಯೋ ಇವ್ ತಾಯಿ ನಾಯಿ ಓಡ್ಸಲ್ಲ ಮಗ ನಾಯ. ಏಯ್ 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 ಹಾಕು ಕಲ್ತಂಡ್ ಹಾಕ್ರಿ. ಹಾಕು ಇದೇನು ಅಲ್ಲೂ ಬಂದೈತ್ರ ನಾಯಿ? ನಮ್ಮನೆ ತಗ ನಾಯಿ ಬಂದೈತ್ ನೋಡಿ ಸ್ವಾಮಿ. ನಮ್ಮ ಬಡ್ಕೊಂಡೆ ಓಡ್ಸ ಓಡ್ಸು. ಏನ ಇವತ್ತು ಯಾವ್ದೋ ಕಳಿಸ್ಕೊಂಡ ಕಾಣ್ತೈತಿ ವಿಕೆಟ್ ಯಾರೋ ಹೊಲ್ದಂಗ್ ಕಾಣ್ತಾರ ಮಗ. ಯಾಕೋ ನಾಯಿ ಹೂ ಅಂತಿದೆ. ಇಡೋಣ ಸ್ವಾಮಿ ಇನ್ನ ನಾವು ಯಾಕೆ ಅಲೋ ಅನ್ನೋಂಗ ಆಗ್ತೈತಿ ಈಗ. ತಲೆ ಕೆಟ್ಟೋಗ್ತಾ ಇತ್ತು ನನಗೆ. ತಲೆ ಹಾಕಣಕ್ ಇಡೋದ್ರಾಗ ಏನಾಯ್ತಣ್ಣ, ನೀವು ನನಗ್ ಕೊಡೋಂಥದ್ದು ಏನಿಲ್ಲ, ನಾನ್ ನಿಮಗ್ ಕೊಡೋಂಥದ್ದು ಏನಿಲ್ಲ. ಹಿಂಗ ಯಾಕೆ ಹೇಳ್ತೀರ? ಕರೆಕ್ಟ್ ಆಗಿ ನಾನು ಇವಾಗ ನೀವೆಲ್ಲ ಹೇಳಿದ ಅಡ್ರೆಸ್ ಆಗಿ ಆರಾಮಾಗಿ ಹಿಂಗ ಊಟ ಮಾಡಿ ಎಲೆಡ್ಕೆ ಹಾಕೊಂಡು ಕುಂತಿದೀನಿ. ಇವಾಗ ಎಲ್ಲ ಪೂರ್ತಿ ನೀವ್ ಹೇಳಿರ ಅಣ್ಣ. ಜೀವನದಲ್ಲಿ ಊಟ ತಿಂಡಿ ನೆಮ್ಮದಿ ಅವೆಲ್ಲ ಇದು 3 ಹೊತ್ತಿಗೊಂದಿನ ಊಟ ಮಾಡೋರು ಅದನ್ನೇ ಊಟ ಮಾಡೋದು. ಏನೇ ಸ್ವಾಮಿ ಇದ್ರಾಗೆ ಒಂದಿನ ಈಗ ಬಾಂದ್ರೆ ಈಗ ಹೋಗ್ಬೇಕು. ಎಲ್ಲಿಗೆ? ಊರ್ ಹೋಗ್ತೀರಾ? ಈಗ ಬಾ ಅಂದ್ರೆ ಊರ್ ಹೋಗ್ತೀರಾ? ಅಲ್ಲ ಸ್ವಾಮಿ, ನಾವು ಇವಾಗ ಪರಮಾತ್ಮ ಈಗ ಬಾ ನಿಂದ ಆಗೋಯ್ತು ನಿಂದು ಭೂಮಿ ಮೇಲೆ ಇರೋದು ಅಂತ ಅಂದ್ರೆ ಹೋಗ್ಲೇಬೇಕು. ಕರೆಕ್ಟ್. ಅದನ್ನ ನಾನು ಹೇಳಿದ್ ಸ್ವಾಮಿ. ಹೋಗಂಗಿದ್ರೆ ಹೋಗ್ಬಿಡ್ರಿ ಮತ್ತೆ ಊರಿಗೆ. ಊರಿಗೆಲ್ಲ ಹೇಳಿದ್ ನಾನು. ಊರಿಗೆಲ್ಲ ಇದು ಹುಟ್ಟಿಸಿದನು ಪರಮಾತ್ಮ ಅವ್ನು ಯಾವಾಗ ಕರ್ಕಂತ ನಾವು ಹೋಗ್ಲೇಬೇಕಲ್ರ. ಇವಾಗ ನಾವು ಬರಲ್ಲ ಅಂದ್ರೆ ಬಿಡ್ತಾರ? ಬರಲ್ಲ ಅಂತ ಹೇಳ್ರಿ. ನಾನ್ ಬರಲ್ಲ ಅಂತ ಅಂದ್ರೆ ನೆಂಟ್ರ ಮನೆಗ್ ಬರಲ್ಲ, ನೀವು ಇವತ್ತು ದಿನ ಜಾತ್ರೆನೋ ಹಬ್ಬನೋ ಹರಿದಿನನೋ ಮಾಡ್ಕೊಳ್ರಿ ಅಂತ ಹೇಳ್ಬಹುದು. ಆಮೇಲೆ ಇವತ್ತು ಕೆಲ್ಸಕ್ ಬರಲ್ಲ, ನನ್ಗೆ ಹುಷಾರಿಲ್ಲ ಅಂತ ಹೇಳ್ಬಹುದು. ಇದು ಫೋನ್ ಮಾಡಿ ಹೇಳಕ್ಕೆ ಇವರು ನಮ್ಮನ್ ಭೂಮಿಗೆ ಹುಟ್ಟಿಸಿ ಕಳಿಸೋರಲ್ಲ ಪರಮಾತ್ಮ. ಓ, ನಿಮ್ ತಂದೆ ತಾಯಿ ಹೆಸರು ಹೇಳಿ. ನಿಮ್ ತಂದೆ ತಾಯಿ ಹೆಸರು? ನರ್ಸಿಯಪ್ಪ ಲೇಟ್. ಮತ್ತೀಗ ನೀವೇನು ಹೇಳ್ತಿದ್ದೀರ? ನಾವು ಹುಟ್ಟಿಸೋರ್ ದೇವ್ರು ಅಂತಿದ್ದೀರಾ? ಯಾರು ಇವನು ಕಲ್ಬೇರ್ಕೆ ಸುಖ ಕುಡಿಯ ನನ್ನ ಮಗ ನನ್ನ ಕಾಣುತ್ತೆ. ಇವ್ರ ಸ್ವಾಮಿ ಬುದ್ಧಿ ಅಲ್ಲ, ನರಸಿಂಹರಾಜು ಬಳ್ಳಾಪುರ. ಏನಪ್ಪ ಹಿಂಗಾಗ್ಬೋದು ಕತೆ, ಇದೆಲ್ಲ ಉಲ್ಟಾ ಆಗ್ಬೋದಲ್ಲ. ಇದು ನಾನು ಹುಟ್ಟಿಸ್ತು ನಮ್ ತಂದೆ ತಾಯಿ ಹುಟ್ಟಿಸಿರೋದು. ನಾನ್ ಹೇಳಿದ್ದು ಭಗವಂತ ಈಗ ಬಾ ಅಂದ್ರೆ ಇವ್ ನೋಡ್ದ ನಮ್ಮೂರಾಗ ಇವತ್ ಮಧ್ಯಾಹ್ನದಾಗ ಇದ್ಕಿದ್ದಂಗೆ ಬಂದ್ ಕೆರೆ ಒಳಗ್ ಬಿದ್ದು ಹೋದ್ರತ್ತ ಗಾಡಿಯಾಗ ಬಂದು. ಎಷ್ಟ್ ಜನ? ಇಬ್ರು. ಅವಾಗ ಹಂಗೆ ಹೋದ್ಮಕ್ಕ ಕಲ್ಲು ಹೊಡ್ಕೊಂಡ್ರು, ತಗೊಂಡೋದ್ರು, ಏನಾಗ್ಬೋದ್ರು ಹಾಸ್ಪಿಟ್ಲಿಗೆ. ಅವಾಗ ಹಂಗೆ. ಯಾವ ಊರಾಗೆ? ನಮ್ಮೂರ್ ಬಳ್ಳಾಪುರದಾಗೆ. ನಮ್ಮೂರಾಗ ಬಳ್ಳಾಪುರದಾಗ ಏನೂ ಆಗಿಲ್ಲ, ಅಂತ ಯಾವ ಆಕ್ಸಿಡೆಂಟ್ ಆಗಿಲ್ಲ ಬಿಡ್ರಿ. ಇಲ್ಲ ಒಟ್ನಾಗ ನಮ್ಮೂರಾಗ ಇವತ್ ಮಧ್ಯಾಹ್ನ 3 ಗಂಟೆ 4 ಗಂಟೆನಾಗ ಅದನ್ನ ನೋಡಿ ಬಂದು ತಲೆ ಸುತ್ತ ಬಂದಂಗಾಗಿ ಮನೆ ಕಡೆ ನಾವು ರೋಡ್ ಪಕ್ಕನೇ ಇರೋದ್ ಮನೆ. ಗೇಟ್ಗೂ ನಮ್ ಮನೆಗೂ ಹತ್ರನೇ. ಅಲ್ಲಣ್ಣ, ಯಾವ ಊರ್ ನಿಮ್ದು ಅಂದೆ? ನಿಮ್ದು ಯಾವ ಊರಣ್ಣ? ಓಯ್ ಯಾರನ ಇದು ತಲೆ ಲೂಸ್ ಆಗಿರೋದು ಮಾತಾಡಿದ್ದು ಮಾಡು. ನನಗೆ ಇನ್ನ ಲೂಸ್ ಆಗಿರ್ಲಿಲ್ಲ, ಈಗ ಲೂಸ್ ಆಗ್ತಾ ಇದೆ. ಬಳ್ಳಾಪುರ ನಮ್ದು. ಅಗಳ ನಿಮ್ದು ಬಳ್ಳಾಪುರ ಆಗ್ಲಿ ಒಪ್ಕೊಂಡೆ, ಮತ್ತೆ ನಮ್ದು ಬಳ್ಳಾಪುರ ಅಲ್ಲ ಪೂರ್ತಿ ನೀನ್ ಅಡ್ರೆಸ್ ನಾನು ಇರೋ ಜಾಗ ಎಲ್ಲ ಅಡ್ರೆಸ್ ಹೇಳ್ತಿರ್ಗ ಯಾವ ಊರು ಅಂದ್ರೆ? ಅಣ್ಣ ನಮ್ದು ಬಳ್ಳಾಪುರನೇ. ಏನ್ ಕಣ ಈ ತರ ಮಾತಾಡ್ತಿದೀನಿ ನೀನು? ನಮ್ದು ಬಳ್ಳಾಪುರ, ಅದೇ ರೋಡ್ ಪಕ್ಕ ಮನೆ ಐತಲ್ಲ, ಸೀಟಿನ ಮನೆ. ಅಲ್ಲ ನಮ್ದು ಮನೆ. ನೀವ್ ಹೇಳಿ ಎಲ್ಲಿರೋದ್ ನೀವು, ನಂಗೇನ್ ಗೊತ್ತು? ನಮ್ದು ಇದ್ರಲ್ಲಿ ಸಿಂಗಾಪುರದಲ್ಲಿರೋದು ನಮ್ದು ಮನೆ. ಸಿಂಗಾಪುರದಲ್ಲಿರೋದು ಇದ್ರಲ್ಲಿ ಸಮುದ್ರದ ಮ್ಯಾಗಡೆಗೆ ಇರೋದ್ ನಮ್ ಮನೆ. ಓ ಹಂಗ. ಅಲ್ಲಿ ಆಕ್ಸಿಡೆಂಟ್ ಆಯ್ತಾ ಕೆರೆತವ? ಈ ಪ್ರಾಕ್ಟೀಸ್ ಬಂದೆ ಬೂಡ್ನಳ್ಳಿ. ನಾನು ಕಿಶೋರು. ನಾನ್ ಕಿಶೋರು. ಅಣ್ಣ ಒಂದ್ ನಿಮಿಷ ತಡೆಯೋಣ, ನೀನ್ ಕಾಲ್ ಮುಗಿತೀನಿ. ಫೋನ್ ಕಟ್ ಮಾಡ್ಬೇಡ. ಏನ್ ಗೊತ್ತಾ, ನಾಳೆ ನಂದು ಫೆಬ್ರವರಿ 29ನೇ ತಾರೀಕು ನಂದು ಬರ್ತಡೆ. ಫೆಬ್ರವರಿ 30ನೇ ತಾರೀಕು ನಂದು ಡೆತ್ ಇದೆ ಅಣ್ಣ. ಫೆಬ್ರವರಿ 29ನೇ ತಾರೀಕು ನಾನು ಹುಟ್ಟಿದ ದಿವಸ. ಫೆಬ್ರವರಿ 3ನೇ ತಾರೀಕು ನಾನು ಸತ್ತಿದ ದಿವಸ.
ಆ ಕಾರ್ಯಕ್ರಮಕ್ಕೆ ಬಂದು ನೀವು ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಣ್ಣ. ಎಲ್ಲಿ ಯಾವ ಊರಾಗೆ ಅಣ್ಣ ಇಲ್ಲೇ ತುಮಕೂರ್ ಹತ್ರ ಪಿಲ್ಲಿಗಳ್ಳಿ ಅಂತ ಊರೈತಲ್ಲ ಅಣ್ಣ. ತುಮಕೂರ್ ಹತ್ರ ಪಿಲ್ಲಿಗಳ್ಳಿ ಅಂತ ಊರೈತಲ್ಲ. ಬಿಲ್ಲಿನಹಳ್ಳಿ? ಪಿಲ್ಲಿಗಲ್ಲಿ. ಪಿಲ್ಲಿಗಲ್ಲಿ? ಪಿಲ್ಲಿಗಲ್ಲಿ ಅಂತ ಊರೈತೆ. ಎಲ್ಲ ಯಾವ ಕಡೆ ಬರೋದದು? ಅದ್ ಯಾವ ಕಡೆಗೂ ಬರಲ್ಲ, ಅಲ್ಲೇ ಇರುತ್ತೆ. ಯಾವ ಕಡೆ ಹಿಂಗೆ ಕುಣಗುಲ್ ಕಡಿಕೋ, ಬೆಂಗಳೂರು ಕಡಿಕೋ, ಚೋಳೂರ್ ಕಡಿಕೋ ಅಂತ? ಇಲ್ಲ, ಈ ಗೂಳೂರ್ ಕಡಿಕೆ. ಹಂಗಂದ್ರೆ ಗೊತ್ತಾಗುತ್ತೆ. ಅಲ್ಲಿ ಫೆಬ್ರವರಿ 29ನೇ ತಾರೀಕು ನಂದು ಹುಟ್ಟಿದ ದಿವಸ. ಫೆಬ್ರವರಿ 30ನೇ ತಾರೀಕು ನನ್ ಸತ್ತಿದ ದಿವಸ. ಆಗ ಎರಡಕ್ಕೂ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು, ಬಂದು ಊಟ ಮಾಡ್ಕೊಂಡು ನಂಗೆ ಆಶೀರ್ವಾದ ಮಾಡಿ ಇನ್ನೂ ಸಖತ್ತು ವರ್ಷ ಬದುಕಿರ್ಬೇಕು ಅಂತ ಹೇಳಿ ಆಶೀರ್ವಾದ ಮಾಡ್ಬೇಕಣ್ಣ ನೀನು. ಆಯ್ತು ಬಿಡ್ರಿ. ಅಯ್ಯೋ, ನಮ್ಮ ಆಶೀರ್ವಾದ ಏನ್ ತಂದೆ ತಾಯಿ ಆಶೀರ್ವಾದ ತಗೊಳ್ರಿ, ಅಣ್ಣ ತಮ್ಮದಿರ ಆಶೀರ್ವಾದ, ಸಂಬಂಧಿಕರ ಆಶೀರ್ವಾದ. ನಿಮ್ಮಂತವ್ರ ಆಶೀರ್ವಾದ ತಗೊಬೇಕಣ್ಣ. ಯಾಕೆ ನಿಮ್ಮಂತವ್ರ ಆಶೀರ್ವಾದ ತಗೊಬೇಕಣ್ಣ ನಾವು? ಏನೋ ನಮ್ಮ ಆಶೀರ್ವಾದ ಏನ್ ಸ್ವಾಮಿ ನಿಮ್ಮಂತ ದೊಡ್ಡವ್ರಿಗೆ. ಅಣ್ಣ ಇರ್ಲಿ ಅದೆಲ್ಲ. ಫೆಬ್ರವರಿ 30ನೇ ತಾರೀಕು ಮಾತ್ರ ಮಿಸ್ ಮಾಡ್ಬೇಡಣ್ಣ. ಆಯ್ತು ಹೇಳಿ ಸ್ವಾಮಿ. ಆಯ್ತು. ಇವತ್ತು ಫೆಬ್ರವರಿ 28. ಇವತ್ತು ನಾಳೆಗೆ 29. ನಾನು ಫೆಬ್ರವರಿ 30ನೇ ತಾರೀಕು ನಾನು ಸತ್ತಿದ ದಿವಸ ಅವತ್ತು. ಆಯ್ತು ಸ್ವಾಮಿ. ಆಯ್ತು ಖಂಡಿತ ಬರ್ತೀನಿ. ಯಾವ ಊರು ಅಂದ್ರೆ? ಯಾವ ಊರು ಅಂದ್ರೆ? ಪಿಲ್ಲಿಗಲ್ಲಿ. ಪಿಲ್ಲಿಗಲ್ಲಿ? ಆಯ್ತು ಸ್ವಾಮಿ. ಆಯ್ತು. 30ನೇ ತಾರೀಕು, ಫೆಬ್ರವರಿ 30ನೇ ತಾರೀಕು. ಆಯ್ತು ಬರ್ತೀನಿ ಸ್ವಾಮಿ. ಫೆಬ್ರವರಿ 30ನೇ ತಾರೀಕು ಆಮೇಲೆ ಅಣ್ಣ ಫೆಬ್ರವರಿ 31ಕ್ಕೆ ಇನ್ನೊಂದು ಫಂಕ್ಷನ್ ಐತೆ. ಏನ್ ಫಂಕ್ಷನ್? ಅವನು ನರಸಿಂಹಾಜಿ ಬಳ್ಳಾಪುರ ಅಂತ ಅವ್ರು ಸತ್ತಿದ ದಿವಸ ಅವತ್ತು ಫೆಬ್ರವರಿ 31ನೇ ತಾರೀಕು. ಬರ್ಬೇಕಣ್ಣ ನೀವು ಖಂಡಿತ. ಗ್ಯಾರಂಟಿ ಬರ್ತೀವಿ ಸ್ವಾಮಿ. ನನಗೆ ಒಂಚೂರು ಇನ್ನು ನಾಳೆ ಇಂಥ ದಿನ ಅನ್ನುವಾಗ ಹಿಂಗೆ ಬರ್ಬೇಕು ಅನ್ನೋ ಒಂದು ಫೋನ್ ಹಾಕಿ ಸ್ವಾಮಿ. ಖಂಡಿತ ಬರ್ತೀನಿ. ಅವ್ರದ್ದು 31ನೇ ತಾರೀಕು ನರಸಿಂಹಾಜಿ ಬಳ್ಳಾಪುರ ಅವ್ರದ್ದು ತಿಥಿ ಐತಣ್ಣ. ನರಸಿಂಹಾಜಿ ಬಳ್ಳಾಪುರ ಅವ್ರದ್ದು ತಿಥಿ ಐತೆ 31ನೇ ತಾರೀಕು. ನೀವ್ಯಾರು ಹೇಳಿ? ನೀ ತಾಯಿನ ನಿಮ್ಮ ಅಮ್ಮನ ಹಾಕಿ ನಂದೇನ 31ನೇ ತಾರೀಕು ತಿಥಿ ಅಂತ. 31ನೇ ತಾರೀಕು ಅಣ್ಣ. ಅಲ್ಲ ನೀನ್ ಎಷ್ಟು ಜನ ಕೊಟ್ಟಿರ ನನ್ನ ಮಗನಲ್ಲ ನೀ ತಾಯಿನ ಕ್ಯಾಯ. ನಮ್ಮ ನೀ ನನ್ನ ಎದುರಿಗೆ ಮಾತಾಡ್ಬೇಕಾಯ್ತು ನಿಮ್ಮ ಅಮ್ಮ ನೀನು. ನರಸಿಂಹಣ್ಣ. ಹಲೋ ನರಸಿಂಹಣ್ಣ, ಎಲ್ಲಣ್ಣ ಬೆಳಗ್ಗೆ ಕಾಣ್ಲೇ ಇಲ್ಲ ಬಗುನಳ್ಳಿಗೆ? ನಿನಗ್ ಫೋನ್ ಮಾಡ್ದಾಗೆಲ್ಲ ಹೇಳ್ತಾನೆ ಇರ್ತೀವಿ, ಯಾರು ಹೇಳು ಯಾಕೆ ತಿಕ್ಲಿ ಆಗಿದಿ ನೀನು? ಇವರು ವಿಧಾನಸೌಧದವರು ವಿಧಾನಸೌಧದವ್ರ ಮಗ ನರಸಿಂಹಣ್ಣ. ಎದ್ರ ಸ್ವಾಮಿ? ಓ, ಈಗ ಎದ್ದು ಹಾಲ್ ಕರ್ದು ಡೈರಿಗೆ ಹಾಕ್ ಬಂದು ನಮ್ಮ ಮನೆಯವ್ರ ತಿಂಡಿ ಮಾಡ್ತಿದ್ರು. ನಾಟಕ ನೋಡಕ್ ಹೋಯ್ತು. ನಾವು ಈಗ ಬಂದು ಉಳ್ಕೊಂಡು ಬೆಳಗಿನ ಜಾವ ತೋಳಕ್ ಹೋಗೋ ಟೈಮು. ಈಗ ಎಷ್ಟು ಟೈಮು? ಈಗ 6:15 ಆಗೈತ್ರಿ. ಬೆಳಗ್ಗೆನ ಸಾಯಂಕಾಲನ? ಬೆಳಿಗ್ಗೆ. ಆಯ್ತು, ನಾನೇನು ಇವ್ರು ಮಾಡ್ಕೊಂಡಿದ್ದೇನೆ 8:45 ಕಣೆ. ಈಗ ರಾತ್ರಿ 8:45 ಈಗ. ಈಗ 6:15 ಇಲ್ಲಿ ನಮ್ಗೆ. ಎಲ್ಲಿ ನೀವಿರೋದು? ನಾವು ತುಮಕೂರು. ನಾವು ಎಲ್ಲಿರೋದು? ಒಟ್ನಾಗ ಈಗ 6:15. ಬೆಳಗ್ಗೆನ ಸಾಯಂಕಾಲನ? ಬೆಳಿಗ್ಗೆ. ಈಗ ಗಿರಾಕಿಗಳು ಯಾವ ಸಿಕ್ಲಿಲ್ವಣ? ಇಲ್ಲ ನನಗೆ 100 ಪಕ್ಕ ಆಯ್ತು ಹೇಳಿ. ಅಲ್ಲ, ಗಿರಾಕಿಗಳು ಸಿಕ್ಲಿಲ್ವ ನುಗ್ಗೆ ಮರಕ್ಕೂ ಪರಂಗಿನ ಗಿಡಕ್ಕೆ? ಹೇಳಿ. ಏನ್ ಹೇಳಿ? ನರಸಿಂಹ ಸ್ವಾಮಿ ಮೇಲೆ ಆಣೆ ಮುಂದಕ್ಕೆ ಮಾತಾಡ್ಲಿಲ್ಲ ಅಂದ್ರೆ ನರಸಿಂಹ ಸ್ವಾಮಿ ನಿಮ್ ಮನೆ ಹಾಳು ಮಾಡ್ಬಿಡ್ಲಿ. ಸ್ವಾಮಿ ತಿಕ್ಲಿಂತ ಮಾತಾಡ್ತೀವಿ ಸ್ವಾಮಿ. ಆಮೇಲೆ ಹಂಗಾಗಿ ನಮ್ಮ ಮನೆಯನ್ನ ಇದು ಮಾಡಿ ಸ್ವಾಮಿ, ನಮ್ಮ ಮನೆ ಎದುರು ಕದ್ರಿ ನಡೆಸಿ ಸ್ವಾಮಿ. ಯಾರು ತಿಕ್ಲಿಂತ ಮಾತಾಡ್ತಾ ಇದೀವಿ ಸ್ವಾಮಿ. ಮಾತಾಡ್ಲಿಲ್ಲ ಅಂದ್ರೆ ನರಸಿಂಹ ಸ್ವಾಮಿ ಮೇಲೆ ಆಣೆ. ಎಲ್ಲ ನಿಮ್ ಪಾಲ್ಕೆ ಕೇಳಿ ಸ್ವಾಮಿ. ನರ್ಸಿಸ್ ನಮ್ಮ ಮನೆ ದೇವ್ರಿ. ಯಾರು ತಿಕ್ಲಿಂತ ಮಾತಾಡೋದ್ರಿಂದ ಹಿಂಗೆ ಇದಾಯ್ತು ಸ್ವಾಮಿ. ಸಕ್ಲಿಷ್ಟು ಅಪರಾಧ ನೀವೇ ಮನ್ನಿಸ್ತೀವಿ ಸ್ವಾಮಿ. ಹೇಳಪ್ಪ. ಹೇಳಿ. ಇದಕ್ಕೆ ಸಿಕ್ಲಿಲ್ವಾ? ಏನ್ ಹೇಳು?
ನುಗ್ಗೆ ಮರದೊಳಗೆ ಪರಂಗಿ ಗಿಡದ ಯಾರು ಗಿರಾಕಿ ಸಿಕ್ಲಿಲ್ವಣ? ಹೇಳಿ ಹೇಳು. ಹೇಳಿ. ನರಸಿಂಹ ಸ್ವಾಮಿ ತಾಯಿ ಸಿಗಂದೂರು ಚೌಡೇಶ್ವರಿ ಇವ್ರ ಮನೆಗ್ ಬೆಳಗ್ಗೆ ಏನನ್ನ ಒಂದ್ ಕೆಟ್ಟದಾಗ ಮಾಡವ. ಇವಾಗ ಇನ್ನೊಂದ್ 2 ನಿಮಿಷ ನೋಡು ಮಗ. ಹೇಳಿ. ನರಸಿಂಹಸ್ವಾಮಿ ತಾಯಿ ಸಿಗಂದೂರು ಚೌಡೇಶ್ವರಿ, ತಾಯಿ ಮಾರಮ್ಮ, ದಂಡಿ ಮಾರಮ್ಮ, ಅಟ್ಟಿಲಕ್ಕಮ್ಮ, ಜಲಗಿರಿ ಅಮ್ಮ ಇವ್ರಿಗೆ ಬೆಳಗ್ಗೆ ಒಂದು ಕೆಟ್ಟದಾಗ ಮಾಡಮ್ಮ. ಇದು ಮಧುಗಿರಿ ದಂಡಿ ಮಾರಮ್ಮ, ಅದನ್ನ ಹೇಳಿದ್ದು. ಗೊರವನಹಳ್ಳಿ ಅಮ್ಮ. ಲೇ ನಮಗ್ ಗೊತ್ತೈತೆ, ನಾವು ಕೇರಳತಕ್ ಹೋಗಿ ಮಾಡಿಸ್ಕೊಂಡ್ ಬರ್ತೀವಿ ಕೊಳ್ಳೆಗಾಲತಕ್ಕೆ. ಇದು ಮೈಸೂರು ಮಹಿಷಾಸುರ ಸಂಹಾರ ಮಾಡಿ ಚಾಮುಂಡೇಶ್ವರಿ. ನಮಗ್ ಗೊತ್ತೈತ್ ಕಣಲ್ಲ. ಹಾ, ಈಗ ಕಾಂಗ್ರೆಸ್ ಗಿಡಕ್ಕೆ ಗಿರಾಕಿ ಐತೋ ಇಲ್ವಲ್ಲ ಹೂಕ್ಕೆ? ಈಗ ವಿಧಾನಸೌಧದಾಗ ಅವ್ರೆ ಇವ್ರು ಯಡಿಯೂರಪ್ಪರ್ ಅಂತಾರೆ ನೋಡಿ. ಏನ ಇದು ಅದೇ ಈ ಮೂವ್ಬಟ್ಟು ಕಾಂಗ್ರೆಸ್. ಹೌದಾ? ಇಲ್ಲ, ಮೊನ್ನೆ ಅರ್ಧ ಎಕರೆ ತಗೊಂಡೋದ್ರು. ಆಮೇಲೆ ಅರ್ಧ ಎಕರೆ ತಗೊಂಡೋದ್ರು, ಅದೇನೋ ಕದ ಮಾಡಿಸ್ತಾರಂತಲ್ಲ, ಕದಕ್ ಬೇಕು ಅಂತೇಳಿ. ಅಲ್ಲೇ ಇಲ್ಲ ಏನ್ ಕಂತೀಣ? ಅದ ಇನ್ನ ಇಷ್ಟೊತ್ತಾದ್ರೂ ಒಂದೇ ಇಲ್ಲ ಅಂತ. ಅಲ್ಲ, ಯಾರೋ ಬಂದು ಬೆಂಗಳೂರಿನವರು ಅರ್ಧ ಎಕರೆ ಇದಕ್ಕೆ ಪರಂಗಿ ಗಿಡ, ಅರ್ಧ ಎಕರೆ ನುಗ್ಗೆ ಮರ ತಗೊಂಡು ಅಲ್ಲೇ ಕೂಯಿಸ್ಕೊಂಡು ಅಲ್ಲೇನೆ ಇದ್ರ ಹತ್ರ ನಮ್ಮ ಹತ್ರ ಇದನ್ನ ತಗೊಂಬಂದು ಕಟಿಂಗ್ ಮಿಷಿನ್ ಎಲ್ಲ ಕದಕ್ಕೆ ಕಿಟಕಿಗಳಿಗೆ ದೊಡ್ಡ ದೊಡ್ಡ ಅಲ್ಗೆಗಳು ಮಾಡ್ಕೊಂಡು ತಗೊಂಡ್ ಹೋದ್ರಣ. ಇನ್ನ ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ. ಆಮೇಲೆ ಕೊತ್ತಂಬರಿ ಮರ ಬಂದ್ರು. ಕೊತ್ತಂಬರಿ ಮರ 1,80,000 ರೂಪಾಯಿ ಕೇಳಿದ್ರಣ್ಣ ಮರ ಕೊತ್ತಂಬರಿದ. ನಾವ್ ಕೊಡಲ್ಲ, 1,00,000 ಎಷ್ಟು 80,000 ರೂಪಾಯಿ ಕೇಳಿದ್ರು ಮರ. ನಿಮ್ಮ $1,80,000 ಕೇಳಿದ್ರು ಕೊತ್ತಂಬರಿ ಮರ. ಇದು ಅಲ್ಲ, ಕೊತ್ತಂಬರಿ ಮರ 1,80,000 ರೂಪಾಯಿ ಕೇಳಿದ್ರು. ಇಲ್ಲಪ್ಪ, ಬೇಕಾರೆ ಆ ರೇಟ್ಗೆ ಬೇಕಾರೆ ಪುದೀನದ ಮರ ಕೊಡ್ತೀವಿ, ಬೇಕಾದ್ರೆ ತಗೊಂಡೋಗಿ ಪುದೀನದ್ ಬೇಡ ಕೊತ್ತಂಬರಿದಾದ್ರೆ ಕೊಡಿ ಅಂತ ಅಂದ್ರು. ಇನ್ನ ಬಡ್ಕೊಳ್ಳೇ ಇಲ್ಲ ನೀವು? ಇನ್ನ ಬಡ್ಕೊಳ್ಳೇ ಇಲ್ಲ? ಏನ್ ಬಡ್ಕೊಂಡ್ಲೇ ಇಲ್ಲ? ಅದೇ ನಾನು ಆಗ್ಲೇ ಅಂತ ಬಡ್ಕೊಳ್ಳೇ ಇಲ್ಲ. ಏನಕ್ ಬಡ್ಕೊಂಡ್ರಿ? ನಮ್ಗೆ ಹುಚ್ಚಿ ಹಿಡ್ದೈತಾ? ಅಲೋ, ನನಗೆಲ್ಲ ಹುಚ್ಚು ಹಿಡ್ದೈತು. ಅಲೋ ಅಣ್ಣಯ್ಯ, ಅಲ್ಲ ಇಷ್ಟೊತ್ತಾದ್ರೂ ಬಡ್ಕೊಳ್ಳಿಲ್ಲ ಅಂತ ಕೇಳ್ದೆ. ಅಣ್ಣಯ್ಯ ನೀನು ಅವೆಲ್ಲ ಬಿಡೋ, ಬೇಕಾದ್ರೆ 10 ಎಕರೆಗೆ ಬಳ್ಳಾರಿ ದಾಸವಾಳ ಗಿಡ ಐತೆ, ಅದ್ ನೋಡ್, ಅದನ್ನ ಯಾರನ್ನ ತಗೊಂಡಿದ್ರೆ ನೋಡೋಣ ಯಾವ್ದಾನ ಒಂದ. ಆ ಮಂತ ಕೂತ್ಕೊಂಡ್ ಕಾಲ ಕಳಿತಪ್ಪ, ಯಾವ್ದೋ ಒಂದ್ ಗಿರಾಕಿ ಹುಡುಕ್ಲಿಲ್ಲ ನಾವು. ದಾಸವಾಳದ ಗಿಡನೂ ಇಲ್ಲ, ನೀವ್ ಹೇಳಿದಲ್ಲ. ಈ ಕಡೆಗೆ ಯಾವ ವ್ಯಾಪಾರನೇ ಇಲ್ಲ. ಅವು ಖಂಡಿತಕ್ಕೆ ಇದನ್ನ ಹುಚ್ಚೂರ್ ಹಿಡ್ಕೊಂಡು ಹೋಗೋದು, ಫೋನ್ ಮಾಡಿ ಕಳ್ಸ್ಕೊಂಡ್ಬಿಟ್ಟು 10 ಇಲ್ದಂಗೆ ಹಿಡ್ಕೊಟ್ಬಿಡ್ತಾರ. ಅದ್ರೊಳಗೆ ದೀಪಾವಳಿ ಹಾಕ್ಬಿಡ್ತಾರ. ಅವಕ್ಕೆಲ್ಲ ವ್ಯಾಪಾರ ಕೇಳಕ್ ಹೋದ್ರು. ಯಾರು 27/1/2020 ನಿಮ್ಮ ಔಟ್ಗೋಯಿಂಗ್ ಕರೆಗಳನ್ನು ನಿಲ್ಲಿಸಲಾಗುವುದು. ಅದಕ್ಕಾಗಿ ನೀವು ಹಿಂದೆ ರೀಚಾರ್ಜ್ ಮಾಡಿಕೊಳ್ಳಿ. ನರಸಿಂಹರಾಜು. 27/1/2020 ನಿಮ್ಮ ಔಟ್ಗೋಯಿಂಗ್ ಕರೆಗಳನ್ನು ನಿಲ್ಲಿಸಲಾಗುವುದು. ಅದಕ್ಕಾಗಿ ನೀವು ಹಿಂದೆ ರೀಚಾರ್ಜ್ ಮಾಡಿಕೊಳ್ಳಿ. ಮೊನ್ನೆ ನಾ 3 ತಿಂಗಳು ಒಂದೇ ಸಲ ಹಾಕ್ಸಿದೀನಿ. ಅದು ಎಲ್ಲ ಈಗ ಕ್ಯಾನ್ಸಲ್ ಆಗಿದೆ. ಈಗ 3 ತಿಂಗಳದ್ದು ಹಾಕ್ಸಂಗಿಲ್ಲ. ನೀವು ಹಾಕ್ಸಿರೋ ದುಡ್ಡೆಲ್ಲ ಹೋಯ್ತದು. ಅದೇ ಇದು ಎಲ್ಲ ಬತ್ತವಲ್ಲ, ಗೊಂಬೆ ಪಂಬೆ ಎಲ್ಲ ಬರೋದಕ್ಕೆ 500 ರೂಪಾಯಿ ಹಾಕ್ಸಿದ್ದೆ. ಅದ್ರಾಗ ₹1 ವಾಪಸ್ ಕೊಟ್ರು. ಏನ್ ಗೊಂಬೆ ಬರೋದಕ್ಕೆ? ಗೊಂಬೆ, ಆಮೇಲೆ ಇದು ಸೆಕ್ಸ್ ಬರೋದು, ಆಮೇಲೆ ಇದು ಫೈಟು GT ಜೆಡ್ ಫೈಟ್ ಅನ್ನೋದು, ಯಾವ್ದು ಫೈಟ್ ಹೊಡೆಯೋದು WW ಅದೆಲ್ಲ ಹಾಕ್ಸಿದೀನಿ. ಏನ್ WW? ಫೈಟ್ ಅಂಗಿ ಬಿಚ್ಚಾಗಿ ಹೊಡಿತಾರಲ್ಲ ದಪ್ಪಗ್ರವ್ರು,
ಹಾ ಆಮೇಲೆ ಅಷ್ಟೇ ಅದೆಲ್ಲ ಹಾಕ್ಸಿದೀನಿ. ಆಮೇಲೆ ಸೆಕ್ಸ್ ಇದು ಬಟ್ಟೆ ಇಲ್ದಂಗೆ ಹೆಂಗಸರು ಗಂಡಸರು ತಿರ್ಗಾಡ್ತಾರಲ್ಲ ಅದೆಲ್ಲ ಹಾಕ್ಸಿದೀನಿ. ಅದ್ಯಾರು ನೋಡ್ತಾರೆ? ಈ ಹುಡುಗರು ಕಿತ್ಕೊಂಡು ಹೊಡೆಗೆ ನೋಡ್ತಾವ ನಮ್ಮ ಹುಡುಗರೆಲ್ಲಾನು. ನಿಮ್ ಮನೆಗ್ ನಿಮ್ ಮಕ್ಳು ಎಲ್ಲ ನೋಡ್ತಾರ? ನಮ್ಮ ಮಕ್ಳೆಲ್ಲ ಇಲ್ಲಿ ಕುತ್ಕೊಂತಾವಲ್ಲ ಮಕ್ಳು ಕಿತ್ಕೊಂಡು ಹೋಗಿ ಬೇಲಿ ಸಂದಾಗ ಹಾಕೊಂಡು ನೋಡ್ಕೊಂಡ್ ಕುತ್ಕೊಂತಾವ. ಅವ್ರಿಗೋಸ್ಕರ ಹಾಕ್ಸಿರೋದ ನೀವು? ಇಲ್ಲ ಇಲ್ಲ, ಎಲ್ಲ ಬರ್ತವೆ ಅಂತ ಹಾಕ್ಸಿರಿ. ಅಲ್ಲ, ಆ ಹುಡುಗರಿಗೋಸ್ಕರ ಸೆಕ್ಸ್ ಹಾಕ್ಸಿರೋದ ನೀವು? ಇಲ್ಲ ಇಲ್ಲ, ನೀವು ನಾವು ನಮಗೂ ಹಾಕ್ಯಂತೀವಿ. ಯಾಕೆ? ಅಲ್ಲ ರೀ, ನಿಮ್ ಮನೆಯಲ್ಲಿ ಅಲ್ಲ ಸರ್, ನಿಮ್ ಮನೆಯಲ್ಲಿ ಬೈಯಲ್ವಾ ಲೇಡೀಸು? ಒಂದ್ ಟೈಪ್ ಒಂದ್ಸಲ ಅದನ್ನ ನೋಡ್ಕೊಂಬಿಟ್ಟು ಜ್ಞಾಪನ ಬರಂಗೆ. ಅದ್ ನೋಡಿದ್ರೆ ಜ್ಞಾಪನ ಬರುತ್ತಾ ನಿಮ್ಗೆ? ಅಲ್ಲಲ್ಲ, ಏನಿಲ್ಲ, ಜ್ಞಾಪನ ಬರಂಗೆ ಸುಮ್ನೆ ಐತಲ್ಲ ಅಂತ ನೋಡ್ತೀವಿ ಅಷ್ಟೇ. ಜ್ಞಾಪನ ಬರೀತಲ್ಲ. ಎಲ್ಲೋಗ್ ನೀವು ಬೇಲಿ ಮರೆಗೆ ಹೋಗಿ ನೋಡ್ತೀರಾ? ಇಲ್ಲ, ಬಟ್ಲೊಳಗೆ. ಬತ್ಲೊಳಗೆ ಏನ್ಕೋ? ಸುಮ್ನೆ ಚಡ್ಡಿ ಬಿಚ್ಕೊಂಡ್ ಕುತ್ಕೊಳ್ಳೋದು, ಬಾತ್ರೂಮ್ಗೆ ಹೊರ್ಗಡೆಗೆ ಹೋಗ್ತಾವನೆ ಅಂತ. ಒಳ್ಳೆ ಪ್ಲಾನು ಸರ್ ನಿಮ್ದು, ತುಂಬಾ ಚೆನ್ನಾಗಿದೆ. ನೀವು ಯಾರನ್ನ ನೋಡಿದ್ರೆ ಬಾತ್ರೂಮ್ ಅಲ್ಲಿ ಏನ್ಕೋ ಬಾತ್ರೂಮ್ ಹೋಗೋರೆ ಅನ್ಕೊಬೇಕು, ನೀವು ನೋಡಿದ್ರೆ ಸೆಕ್ಸ್ ಫಿಲಮ್ ನೋಡ್ತಾ ಇರ್ತೀರಾ. ಯಾರ್ಯಾರಿಗೆ ತೋರಿಸ್ತೀರಾ ಆಮೇಲೆ ನೀವು? ಯಾರಿಗೂ ತೋರ್ಸಲ್ಲ. ಹೇಳೋದು ಇಲ್ವಾ? ಇಲ್ಲ, ಹೇಳಲ್ಲ. ಹೌದಾ? ಈಗ ಮೊದ್ಲೇ ಎಷ್ಟು ರೀಚಾರ್ಜ್? ಕತೆ ಹೇಳ್ದಂಗೆ ಹೇಳ್ಕೊಂಡ್ ಕುಂತಿದ್ದೀನಿ ನಾನು. ಹಲೋ, ನೀವ್ ಯಾರು ಸರ್? ನಾವ್ ಯಾರನ್ನ ಆಗ್ಲಿ, ಇದು ಬಡ್ಡಿಗೆ ಎಷ್ಟು ಬಿಟ್ಟಿದ್ದೀರಾ ಸರ್ ಕಾಸು? ಕಾಲಕ್ಕೆ ತಿಂದು ತೇಗುತ್ತ ಕಾಲ ಕಳೆಯುತ್ತಲಿದ್ದ ಪ್ರಾಣಿಗೆ ಅವ್ರಿಗೆ ಕೊಟ್ಟು ಯೋಚನೆ ಮಾಡಂಗ ಕುಂತೈತೆ ಗೌಡ್ರೆ. ಇರೋ ಒಡವೆಗಳೆಲ್ಲ ಕಳ್ಕೊಂಡು ಅವ್ರಿಗೆ ಕೊಟ್ಟು ಯೋಚನೆ ಮಾಡಂಗ ಆಗೈತೆ ಗೌಡ್ರೆ. ಏನ್ ಹೇಳಲ್ಲ, ಮನಸ್ಸಿನ ದುಸ್ವಾಹ ಚಿಂತಾಗ್ನೆಯಿಂದ ಅನ್ನಂಗ ಆಯ್ಕೊಂತೈತೆ ಸರ್. ಎಷ್ಟ್ ಕೊಟ್ಟಿದ್ಯಪ್ಪ ನರಸಿಂಹರಾಜು? ಒಡವೆಗಳೆಲ್ಲ ಅವಾಗೆಲ್ಲ ಹಾಕೊಂಬತ್ತಿದ್ದಲ್ಲ, ಏನ್ ಮಾಡ್ದಯ್ಯ? ಸುಮ್ಮನೆ ಒಂದ್ ಕಂಡು ಹೋಯ್ತು ಕಾಣಯ್ಯ, ಏನಮ್ಮ ಶಿವನೇ ಏನಾದರಣಿ ಶಂಕರ. ದುಷ್ಟ ತಾನು ಜಾರ ಬಳಿಗೆ ಇಷ್ಟ ಪುತ್ರನ ಕಾಳು ಹಾಲೇ ವೃಷ್ಟಿಗೈದ ಈಗ ಅಯ್ಯೋ ಒಂದಂಗ ಯಾಕೆ ಕುಂತಿದ್ದೆ ಸ್ವಾಮಿಗಳೇ. ಎಷ್ಟ್ ಬಿಟ್ಟಿದ್ದೆ ಎಲ್ಲ ಎಷ್ಟ್ ಬಿಟ್ಟಿದ್ದಪ್ಪ ನರಸಿಂಹರಾಜ? ಇಷ್ಟು ಸುಮ್ಮನೆ ಕಿತ್ಕೊಬೇಡ್ರಿ, ಏನ್ ಹೇಳಲ್ ಸ್ವಾಮಿ. ಅಲ್ಲ ಕಣಪ್ಪ, ಒಡವೆ ಎಲ್ಲ ಹಾಕೊಂಬತ್ತಿದಲ್ಲ, ಎಷ್ಟ್ ಬಿಟ್ಟಿದ್ದೆ ಬಡ್ಡಿಗೆ ಅಂತ ಅಂದ. ಉಮಾ ಗೋಲ್ಡ್ ಎಲ್ಲ ಚಿನ್ನದ ಗೋಲ್ಡ್. ಅಲ್ಲ ಎಷ್ಟ್ ಬಿಟ್ಟಿದೆ ಈಗ ಫೈನಾನ್ಸು? ₹1. 1,00,000 ಕೊಟ್ಟಿದ್ದು ಪರರಿಗೆ, ಇಕ್ಕಿದ್ದು ತರಗೆ, ಬಚ್ಚಿಟ್ಟಿದ್ದು ಅದೇನೋ ಹೇಳ್ತಾರಲ್ಲ ಸ್ವಾಮಿ, ಹಂಗಾಗಿ ಎಷ್ಟ್ ಬಿಟ್ಟಿದೆ ಅಂತ ಹೇಳಯ್ಯ ಅತ್ತ. ಏನ ಹೇಳಲಿ ಈಗ ನಾನು ಶಿವನೇ, ಏನ ಮಾಡಲೀಗ ಏನಂಗ ಆಯ್ತು ಕುಂತೈತೆ. ಹೋದಾರೆಲ್ಲ ಮನೆ ಕೊಡ್ಕೊಂಡ್ ಕುಂತಿರ್ತಾರೆ, ಯಾವನ್ ಕೇಳಿ ಕೊಟ್ಟಿದ್ದ. ಏನ್ ಮಾಡೋಣ ಸ್ವಾಮಿ, ನಮ್ ಪರಿಸ್ಥಿತಿ ಹಿಂಗ ಆಯ್ತು ಕುಂತೈತಿ. 30-40 ಲಕ್ಷ ಬಿಟ್ಟಿದ್ಯಾ? 30 ಲಕ್ಷ ಫೈನಾನ್ಸ್ ಬಿಟ್ಟೆ ಗೊತ್ತಾ ನಿಮಗೆ? 30 ಲಕ್ಷ ಫೈನಾನ್ಸ್ ಬಿಟ್ಟೆ ನಮ್ಮಯ್ಯ. ಯಾವಾಗ ಫೋನ್ ಮಾಡಿದ್ರು ಹಂಗೆ ಹೇಳ್ತಿಯಲ್ಲ, ಏನಾಯ್ತು ಅಂತ ಹೇಳು. ಅದೇ ಹಿಂಗೆ ಫೋನ್ ಮಾಡಿರಲ್ಲ. ಸ್ವಾಮಿ ಫೋನ್ ಮಾಡಿದ್ನಾ? ಸ್ವಾಮಿಯವರು
ಅವ್ರು ಫೋನ್ ಮಾಡ್ಬಿಟ್ಟು ನಾನು ಜ್ಞಾನ ಮರ್ತ್ಬಿಟ್ಟೆ ನಾನು. ಏನ್ ಜ್ಞಾನ ಇದು ಎಂತದೋ ಜ್ಞಾನ ಮರ್ತ್ಬಿಟ್ಟೆ ನಾನು. ಮಾಮೂಲಿ ಕೊಟ್ಟೆ. ಫೋನ್ ಕೈ ಕೊಟ್ಬಿಟ್ಟ. ರಾತ್ರಿ ಎಲ್ಲ ಒಂದ್ ಸ್ವಲ್ಪ ಎಷ್ಟು ಖುಷಿಯಾಗಿತ್ತು. ನಮ್ಮ ಮಾವರೆಲ್ಲ ಬಂದಿದ್ರು ನಿನ್ನೆ. ಅದ್ಯಾವುದೋ ದುಡ್ಡು ಬರ್ಬೇಕಾಯ್ತು ಬಂದು ಅವ್ರಿಗೆ 1,000 ಕೊಟ್ಟೆ. ಯಾರಿಗೆ? ನಿಮ್ ಮನೆಯವ್ರಗ? ನಮ್ಮ ಮಾವರಿಗೆ. ಇದು ರಾತ್ರಿ ತಿರ್ಗಾ ಸುರು ಹಚ್ಕೊಂಡು ಬಟ್ಟೆ ಎಲ್ಲ ಹಾಕಿ ಹಾಕ್ತರು. ಯಾರ್ದ? ನನ್ನವ. ಯಾಕಲ್ಲ? ಬರ್ಲೇಬೇಡ ಅಂತ ನಮ್ಮ ಹುಡ್ಗನು ನಮ್ಮ ಮನೆಯವರು ಆಚೆ. ನಿನ್ ಮಗನು? ಆಮೇಲೆ ಹುಟ್ಟು ಇದೇ ಆಗ್ಬೋದು ನಿನ್ಗೆ ಹಂಗೆ ಹಿಂಗೆ ನೋಡಕ್ ದೇವ್ರ ಕಣ್ಣಂಗ್ ಕಾಣ್ತಾರೆ ನಿಮ್ಮ ಅಪ್ಪಾಜಿ ಕೆಟ್ಟವರು ಅಂತ 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 ಎಲ್ಲ ಹುಡುಗರು ಎಲ್ಲ ಅಂತ ಅಂತ ಅಂದ್ರಿ. ಅದಕ್ಕೆ ಯಾವ್ದಾದ್ರು ಹೆಚ್ಚಿಗೆ ಕುತ್ಕೊಂಡ್ರು ಅದಕ್ಕೆ ಹೋಗಿ ಆಚೆ ಕಡೆ ಮನೆ ಕಂಡು. ಆಚೆ ಕಡೆ ಮನೆ ಕಡಿದೆ ಈಗ. ರಾತ್ರಿ ಎಲ್ಲ ಇದು ಮೊಬೈಲ್ ಮನೆಗೆ ರಾತ್ರಿ. ಹಾಗಾಗಿ ಈಗ ಅಲ್ಲಿ ಆ ಮನೆಗೆ ಬಟ್ಲಾಗ ನೀರು ಮಕ್ಕಳು ತಂದು ಇಲ್ಲಿ ಕಡೆ ನಿಂತಿದ್ದೀನಿ. ಒಳಕ್ ಹೋಗಿಲ್ವಾ? ಒಳಗೆ ಹೋಗಿಲ್ಲ. ಯಾಕಲ್ಲ? ಹುಡುಗ ಅದೇ ಹಂಗೆಲ್ಲ ಆಡಿವಲ್ಲ ಅಂತ ನನಗೆ. ರಾತ್ರಿ ಎಲ್ಲ ಅಷ್ಟು ನೆನ್ನೆ ದಿನ ಅಷ್ಟು ಖುಷಿಯಾಗಿದ್ದೀವಿ. ಆ ಸ್ವಾಮಿ ಕೋನ್ ನನ್ ಮಗ ಹಂಗಂದು ಲಕ್ಷ್ಮಮ್ಮ ಏನಂತ ಹೇಳ್ದ ತಿರ್ಗಾ ಸ್ವಾಮೀಜಿ? ಅವಾಗಿನ ಫೋನ್ ಮಾಡಿ ಇಕ್ಕಿದ್ದು ನಾನು ಈಚೆ ಕಡೆ ಫೋನ್ ಮಾತಾಡಿ ಹಿಂಗ ಯಾಕೆ ಸುಳ್ಳು ಸ್ವಾಮಿಗಳು ಅಮೌಂಟ್ ಬೇಕಾಯ್ತು ಅಂತ ಲಕ್ಷ್ಮಮ್ಮ ಮಾಡಿಟ್ರು. ಅದೆಲ್ಲ ಬಟ್ಟೆ ಹೋಗಂಗ್ ಕೇಳ್ಸ್ಕೊಂಡಿ. ಅದೇ ಟೈಮ್ಗೆ ಲಕ್ಷ್ಮಮ್ಮ ದುಡ್ಡು ಹೇಳಿದ್ರು ಹಂಗೆ ಹಿಂಗೆ ಅಂತ ಈ ನನ್ನ ಮಗ ಮಾಡ್ಯವ್ ನೀವು ಸ್ವಾಮಿ. ಆ ಸ್ವಾಮೀಜಿಗ್ ನೀನ್ ಮಾಡೋದೆಲ್ಲ ಹೆಂಗ್ ಗೊತ್ತಾಗುತ್ತಲ್ಲ? ಗೊತ್ತಾಗುತ್ತೆ ಹೆಂಗ ಗೊತ್ತಾಗುತ್ತೆ ಅವನಿಗೆ. ಅಲ್ಲ ಕಣ, ಲಕ್ಷ್ಮಮ್ಮ ಕಾಸು ಕೇಳೋದು ಸ್ವಾಮೀಜಿಗೆ ಹೆಂಗ್ ಗೊತ್ತಾಗುತ್ತೆ? ಇಲ್ಲಿ ಕೇಳಿಸ್ತೈತೆ ಸೌಂಡ್ ಒಂದ್ ಜೋರಾಗಿ ಮಾತಾಡಿ. ಆಯ್ತು, ಮೆಲ್ಲುಗೆ ಮಾತಾಡ್ತೀನಿ ಬಿಡು ಹೋಗ್ಲಿ. ಅಲ್ಲ ನಾನು ಸ್ವಾಮೀಜಿಗೆ ನೀನ್ ಮಾಡೋದೆಲ್ಲ ಹೆಂಗ್ ಗೊತ್ತಾಗುತ್ತೆ ಅಂದೆ. ಅದು ಜ್ಞಾನಶಕ್ತಿಯಿಂದ ಬರುತ್ತೆ ಅಂತ ಜನ. ಜ್ಞಾನಶಕ್ತಿಯಿಂದ ಎಲ್ಲ ಕರೆಕ್ಟ್ ಆಗಿ ಹೇಳ್ತಾರಲ್ವಾ? ಹೇಳ್ತಾರೆ. ಆಮೇಲೆ ಮುನ್ನೋಡ ಒಂದೇ ಸಲ ಇದು ಎದಿ ಗುಂಡಿಗೆ ಹೊಡೆದಂಗೆ ಹೇಳ್ತಾರೆ. ಇನ್ನೂರು ಖಂಡಿತ ಹೇಳ್ಬೇಡಿ ಸ್ವಾಮಿ ಹೇಳ್ಬೇಡಿ ಸ್ವಾಮಿ ಹೇಳ್ಬೇಡಿ ಅಂತ ಬಡ್ಕೊಂತೀನಿ. 200 ಪೂರ್ತಿ ಎತ್ಕೊಂಡು ಕಥೆ ಸಮೀರ ಪೂರ್ತಿ ರಾಮ ಕಾಡಿಗೆ ಹೋದನು ಅಂತ ಹೇಳಲ್ಲ. ಲಕ್ಷ್ಮಮ್ಮ ಇದು ಬಿಟ್ಟವ್ರೆ, ಆಮೇಲೆ ಇವ್ರನ್ನ ಬಿಟ್ಟವ್ರೆ, ಇದು ರತ್ನಮ್ಮ ದಿಬ್ಬು ಈಗ ಹಿಂಗೆ ಪೂರ್ತಿ ಅಡ್ರೆಸ್ ಸಮೇತ ಹೇಳ್ತಾರೆ. ನಿಮ್ ಮಾವ ಬಂದಿರೋದು ಹೇಳ್ತಾರಾ? ನಿಮ್ ಮಾವ ಬಂದಿರೋದು ಎಲ್ಲ ಹೇಳಿದ್ರಾತ್ರಿ. ಅದಕ್ಕೆ ನಾನು ಹಿಂಗಿದ್ರಲ್ಲ ಅಂತ ನಾನ್ ಕೊಟ್ಟೆ ಅಷ್ಟೇ. ನಿಮ್ ಮಾವ ಬಂದಿದ್ದು ಹೇಳ್ತಾರಾ? ಹೇಳಿದ್ರು. ನಿಮ್ ಮಾವ ಬಂದಾನೆ ಮನೆಗೆ, ನೀನ್ ಖುಷಿಯಾಗಿದ್ಯಾ? ನೀನ್ ಅದಕ್ಕೆ ನಿಮ್ ಮನೆಯವ್ರ ಕೈ ಕೊಟ್ಬಿಟ್ಟಿದ್ಯಾ? ಅಷ್ಟೇ ಆಗಿತ್ತು. ತಿರ್ಗಾ ಕೊಟ್ಟಾಗ ತಿರ್ಗಾ ತಿರ್ಗಾ ಹಿಂದಿಂದೆಲ್ಲ ಹೇಳೋಣ ಲಕ್ಷ್ಮಣ ಮುಂದೆ ರತ್ನ ಮುಂದೆಲ್ಲ ಪೂರ್ತಿ ಕತೆ ಇಟ್ಕೊಂತಾರ ಅವ್ರು. ಕತೆ ಇದು ಈ ಪ್ರಕಾರವಾಗಿ ವಿಕ್ರಮರಾಜನು ವನವಾಸಕ್ಕೆ ಹೋದನು ಅಂತ ಅಂದಾಗ ವನವಾಸಕ್ಕೆ ಹೋಗಿ ತಿರ್ಗಾ ರಾಜ್ಯಭಾರ ಆಳಿರು ಅಂತ ಅನ್ನಲ್ಲ ನೆನ್ಪಿಡಲ್ಲ. ಅದನ್ನ ಬಿಟ್ಟವ್ರೀಗ ಗೊಲ್ರೆಡ್ಡಿ ಹಿಂಗೆ ಇಟ್ಕೊಂತಾನ ಸ್ವಾಮಿ ನಂಗೆ ಗುಂಜಿಕ್ ಅವ್ನ ತಾಯಿನ ಹಾಕಿ. ಹಂಗಾಗಿ ಎಲ್ಲ ಈ ಚಾಪೆ ಮೊಡ್ಸಿಕ್ಕಿದೀನಿ. ಅವ್ನು ನಮ್ಮ ರಾತ್ರಿ ಹಿರಿಗಳು ಹೋಗೋದು ಬಿಸ ಹಾಕಿದ ಹೋಗತ್ತ. ಇರುವೆನಾ? ಇರುವೆ ಕೂಡ ಯಾಕೆ ಮನೆ ಕಣಕ್ ಹೋಗಿದ್ದೆ? ಅಲ್ಲಿ ಅಂತ ಒತ್ತೊಂಬರಿ ಅಲ್ಲಿ ನಿಧಿ ಬರಲ್ಲ ರಾತ್ರಿ ಬೆಳಗಿನ ಜಾವ ನಿಧಿ ಬಂತು. ಬಾಕಿ ನೀರ್ ಹರಿಸಿದ್ರು ಎದ್ದು ಬಂದೇ ಇತ್ತು. ಅಲ್ಲಿ ಹೋಗಿ ತುಮಕೂರಿಗೆ ಬಂದಿರ ಲಾಡ್ಜ್ ಮನೆ ಕಣದಲ್ವಾ? ನಂಗೆ ರೂಢಿ ಇಲ್ಲ ಅವೆಲ್ಲ. ರೂಢಿ ಇಲ್ಲ. ಈಗ ಹೋಗೋದು ನೈಸ್ ಮಾಡ್ಕೊಂಡು ಮಾತಾಡ್ಕೊಂಡು ನಿಮ್ ಮನೆಯವ್ರ ತಕೆ ಎಲ್ಲ ಒಳಗಡೆ ಅವ್ರೆ. ಇರ್ಲಿ ಹೋಗು, ಚಿನ್ನಿ ಪನ್ನಿ ಅನ್ಕೊಂಡು ಮಗ ಅನ್ಕೊಂಡು. ಅವೆಲ್ಲ ತಿಂಡಿ ಪನ್ನಿ ನಡೆಯಲ್ಲ. ಇದು ಕತ್ಲೆಗೆ ಒಳ್ಳೆ ಇಕ್ಕಟ್ಟಿಸಿ ಹಾಕೊಂಡ್ಬಿಟ್ಟಿದೆ ಅಣ್ಣ. ದಯವಿಟ್ಟು ನಿನ್ ಕಾಲ್ ಮುಗಿತೀನಿ. ನನಗ್ ಒಂದೇ ಒಂದ್ ಹೆಲ್ಪ್ ಮಾಡ್ಬಿಡೋಣ ಸಾಕು. ನಿನ್ ಸಹಾಯ ತಕ ಮರೆಯಲ್ಲ. ಏನ್ ಹೇಳಿ? ಗಾಡಿ ಪಂಚರ್ ಆಗ್ಬಿಡೈತೆ. ಗಮ್ ಬಾಟ್ಲು ಆಗೋಗ್ಬಿಡೈತೆ ಅಣ್ಣ. ಗಾಡಿ ಪಂಚರ್ ಆಗೋಗೈತೆ. ಪಂಚರ್ ಅಂಗಡಿ ಮುಂದೆ ನಿಲ್ಸಿದೀನಿ.
ಇದು ಗಮ್ ಬಾಟ್ಲು ಆಗೋಗ್ಬಿಡೈತೆ, ಒಂದೇನ್ ಒಂಚೂರು ಗಮ್ ಬಾಟ್ಲು ಬೇಕಲ್ಲಣ್ಣ. ಇಲ್ಲಿ ನಿಲ್ಸಿದೀನಿ ಗಾಡಿ. ಫೆವಿಕ್ವಿಕ್ ಆಗತ್ರ? ಫೆವಿಕ್ವಿಕ್ ಆಗುತ್ತೆ. ಎಲ್ಲಿದ್ರೆ ಅಣ್ಣ ಇಲ್ಲಣ್ಣ, ಇದು ಪಂಚರ್ ಅಂಗಡಿ ತವ. ಇಲ್ಲಿ ಯಾವ್ರಾಗೆ? ಇಲ್ಲಿ ಚಾರ್ಮುಡಿ ಘಾಟಾಗೆ ರೈಲು ಪಂಚರ್ ಆಗೋಗ್ಬಿಟ್ಟಿತ್ತು ಅಣ್ಣ. ಇಲ್ಲಿ ಇದು ಧರ್ಮಸ್ಥಳಕ್ಕೆ ಹೋಗ್ತಿದ್ದೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ, ಅಲ್ಲಿ ಘಾಟ್ ಸೆಕ್ಷನ್ ಪಂಚರ್ ಆಗೋಗ್ಬಿಟ್ಟಿತ್ತು. ಅಲ್ಲಿ ಪಂಚರ್ ಅಂಗಡಿ ತವ ನಿಲ್ಸವ್ರೆ, ಟೈರ್ ಬಿಚ್ಚಿದೀವಿ ರೈಲಲ್ಲಿ ಅಣ್ಣ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೆ, ರೈಲ್ ಪಂಚರ್ ಆಗೋಯ್ತು, ವೀಲ್ ಬಿಚ್ಚಿದೀವಿ, ಪಂಚರ್ ಅಂಗಡಿ ತಗೊಂಬಂದಿದೀವಿ. ಈಗ ಪಂಚರ್ ಆಗ ಗಮ್ ಇಲ್ಲ ಕಣ, ಪಂಚರ್ ಹಾಕಕ್ಕೆ ಒಂಚೂರು ಗಮ್ ತಗೊಂಬರ್ತೀಯ? ಸ್ವಾಮಿ ನಮ್ದು ಇದು ತುಮಕೂರು ಡಿಸ್ಟಿಕ್, ತುಮಕೂರು ತಾಲೂಕು, ತುಮಕೂರು ಗ್ರಾಮಾಂತರ ನಮ್ದು. ಇಲ್ಲಿ ಅದು ಕುಕ್ಕೆ ಸುಬ್ರಹ್ಮಣ್ಯ ಇರೋದಲ್ಲಿ ನಾವು ತುಮಕೂರು, ಇಲ್ಲಿ ತುಮಕೂರು ತಾಲೂಕು ಮಠ. ರೈಲಾಗೆ ಅಲ್ಲಿ ಹೋಗಿ ಸತ್ಯ, ಅಲ್ಲಿ ಘಾಟ್ ಸೆಕ್ಷನ್ ಆಗಿ ಪಂಚರ್ ಆಯ್ತು, ವೀಲ್ ಬಿಚ್ಕೊಂಡು ಇಲ್ಲಿ ಬಿಜಿಪಡೆ ಸರ್ಕಲ್ ಮುನ್ನೂರ ಹತ್ರ ತಗೊಂಬಂದಿದೀವಿ ಪಂಚರ್ ಹಾಕ್ಸ್ಕೊಂಡು ಹೋಗಕ್ಕೆ. ಸ್ವಲ್ಪ ತಡಿ, ಮನೆ ಕಂಡಿದ್ದೆ. ಏನ್ ಹೇಳಿ? ಘಾಟ್ ಸೆಕ್ಷನ್, ಕುಕ್ಕೆ ಸುಬ್ರಹ್ಮಣ್ಯ ಘಾಟ್ ಸೆಕ್ಷನ್ ಆಗಿ ಪಂಚರ್ ಆಗಿತ್ತು ರೈಲಲ್ಲಿ. ರೈಲ್ದು ಟೈರು, ಆ ಟೈರ್ ಎಲ್ಲ ವೀಕ್, ಇದು ಟ್ಯೂಬ್ ವೀಕ್ ಆಗ್ಬಿಟ್ಟಿತ್ತು. ಈಗ ಅದನ್ನೇ ಉಚ್ಚಿ ಹೆಂಗ ಒಂದ್ ಹಾಕ್ತಿದೀನಿ. ಅವನ ಹತ್ರ ಟ್ಯೂಬ್ ಎಲ್ಲ ಐತೆ, ಕತ್ರಿಯಲ್ಲಿ ಕಟ್ ಮಾಡವನೆ. ಈ ಗಮ್ ಇಲ್ಲ, ಅದಕ್ಕೆ ಒಂಚೂರು ಫೆವಿಕ್ವಿಕ್ ಏನೋ ಇದ್ರೆ ತಾಮನ್ ಕೊಟ್ರೆ ಹಂಗೆ ಪಂಚರ್ ಹಾಕ್ಸ್ಕೊಂಡು ತಿರ್ಗಾ ಅಲ್ಲಿ ಘಾಟ್ ಸೆಕ್ಷನ್ ತಗೊಂಡೋಗಿ ಫಿಟ್ ಮಾಡ್ಕೊಂಡ್ಬಿಡ್ತೀವಿ. ಇದು ಮಾರುತಿ ಟಾಕೀಸ್ ನೋಡಿದ್ರ? ಮಾರುತಿ ಟಾಕೀಸ್ ಹಿಂಭಾಗ ಗಣೇಶನ್ ಪೆಂಡೋಲ್ ಹಿಂಭಾಗ, ಮಾರುತಿ ಟಾಕೀಸ್ ಹಿಂಭಾಗ ಗಣೇಶನ್ ಪೆಂಡೋಲ್ ಹಿಂಭಾಗ ಅಲ್ಲಿ ಪಂಚರ್ ಅಂಗಡಿ ಐತಿ ನೋಡ್ರಿ, ಅಲ್ಲಿ ಹಾಕ್ತಿರ? ಅಲ್ಲಿ ನಾವು ಅಲ್ಲೇ ಹಾಕ್ಸಿರೋದು. ಈಗ ಅಲ್ಲಿ ಗಮ್ ಆಗಬಿಡತ್ ಕಣ ನಮ್ಮ ಹತ್ರ. ಖಂಡಿತ ಸ್ವಾಮಿ, ಬೆಳಗ್ಗೆ ಟೈಮ್ ಆಯ್ತು ಬರುವೆ ನಾನು, ಈಗ ಬರಕಾಗಲ್ಲ. ಚಿಲ್ಲರೆ ಅಂಗಡಿಗಳಿಗೆಲ್ಲ ಸಿಗ್ತದೆ ನೋಡ್ರಿ ಗಮ್ಮು, ಬೇಕಾದ್ರೆ ಕೇಳಿದ್ರೆ ಕೊಡ್ತಾರೆ. ಅದು ಅದೇ ಬೀಡಿ ಬೆಂಕಿ ಪಟ್ನ ವ್ಯಾಪಾರ ಮಾಡ್ತಾರಲ್ಲ, ಅಲ್ಲೆಲ್ಲ ಸಿಗುತ್ತೆ ಗಮ್ಮು. ಅಲ್ಲಿ ಸಿಗುತ್ತೆ ಗಮ್ಮು ಎಲ್ಲ ಯಾವ ಅಂಗಡಿ ಕೇಳಿದ್ರೆ ಕೊಡ್ತಾರೆ. ರೈಲಾಗೆ ದೇವಸ್ಥಾನಕ್ಕೆ ಹೋಗಿ ಜನಗಳು, ಮಂಗ್ಳೂರ್ ಹೋಗೋರು ದೇವಸ್ಥಾನಕ್ಕೆ ಹೋಗೋ ಘಾಟ್ ಸೆಕ್ಷನ್ ನಿಂತ್ಕೊಂಡ್ಬಿಟ್ರೆ ಕತ್ಲೆ. ರೈಲ್ ಪಂಚರ್ ಆಗೋಗ್ಬಿಡೈತೆ. ರೈಲ್ ಪಂಚರ್ ಆಗೋಗ್ಬಿಡೈತೆ. ರೈಲು ರೈಲ್ ಪಂಚರ್ ಆಯ್ತಾ? ಈ ವಣ್ಣ ಏನ್ ಹಿಂಗೆ ಅಣ್ಣ? ಅವಾಗ ನಾವು ಹಲೋ ಅಣ್ಣ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಮಾತಾಡಿ ನೀವು ಮಾತ್ರ ನುಂಗಾಗತ್ತಲ್ಲ ದಿನ. ಇವ್ರ ಅಮ್ಮ ಯಾವ ಸ್ಕೂಲೇ ಮಾಡ್ಕೊಟ್ಟ ಇವ್ರಿಗೆ ನಂಬರ? ಅಣ್ಣ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ರು. ಪಂಚರ್ ಆಗ್ತದ? ನೀವು ಆಳ್ತು ಕುಡೀರಿ, ನಿಮ್ಮ ಅಮ್ಮನಾಗಿ ನಮ್ಗೆ ತಲೆ ತಿಂದು ನಮ್ಮನ್ನ ತಲೆನೋ ಬರಂಗ್ ಮಾಡ್ತಾರ. ಟ್ರೈನ್ ಎಲ್ಲ ಪಂಚರ್ ಆಗ ನೋಡಿ, ನಾನ್ ಆಗಿಂದ ಇದೇನಪ್ಪ ಅಂತ ಅಂತೀನಿ. ಟ್ರೈನ್ ಪಂಚರ್ ಆಗತ್ತಾ? ಕಬ್ಬಣದ ರಾಡು, ಕಬ್ಬಣ ಟೈರ್ ಅಲ್ವಾ ಅಣ್ಣ? ಅಣ್ಣ ನಾವು ಸಕಲೇಶ್ಪುರದಿಂದ ಮುಂದಕ್ಕೆ ಹೋದ ಘಾಟ್ ಸೆಕ್ಷನ್ ಪಂಚರ್ ಆಗೋಗೈತೆ, ಟೈರ್ ಬಿಚ್ಕೊಂಡು ಬಿಜಿಪಡೆ ಸರ್ಕಲ್ ತಗೊಂಬಂದಿದೀವಿ. ನೋಡಿ ಬಂದು ಪಂಚರ್ ಹಾಕಿ ಕೊಡ್ತಾರೆ. ಇದಕ್ಕೆ ಫೋನ್ ಮಾಡಿ. ಯಾದಕ್ಕೆ? ಇದು 108 ಫೋನ್ ಮಾಡಿ, ಅವ್ರಿಗೆ ಬಂದು ಹಾಕೊಟ್ಟು ಹೋಗ್ತಾರೆ. ಪಂಚರ್ ಹಾಕುದ ಅಣ್ಣ? ಗಮ್ ಸಿಕ್ತಾ? ಫಿಟ್ ಮಾಡೋಣ ಅಣ್ಣ. ಬಿಡೋಣ, ಗಮ್ ಸಿಕ್ತು. ಗುಬ್ಬಿಗೇಟಾಗ ಹಾಕ್ಸ್ಕೊಂಡು ಇವಾಗ ಹಂಗೆ ಫಿಟ್ ಮಾಡಿ ಹಂಗೆ ಸಕಲೇಶ್ಪುರಕ್ಕೆ ಹೋಗಿ ಈಗ ಒಂದ್ 5 ನಿಮಿಷ ಹೊರಟಾಗ್ಬಿಡ್ತೀವಿ. 5 ನಿಮಿಷ ಸಕಲೇಶ್ಪುರಕ್ಕೆ ಟ್ರೈನ್ ಟೈರ್ ತಗೊಂಡಿದ್ರ? ಇಲ್ಲಿ ಗುಬ್ಬಿಗೇಟಾಗ ತಗೊಂಬಂದು ಹಾಕ್ಸ್ಕೊಂಡ ಪಂಚರು. ಅಲ್ಲ ಈ ಸಕಲೇಶ್ಪುರದಿಂದ ಈಗ ಬಂದು ಬಿಜಿಪಡೆ ಸರ್ಕಲ್ ಆಗಿ ಪಂಚರ್ ಹಾಕ್ಸ್ಕೊಂಡು ಈಗ ಟೈರ್ ತಗೊಂಡು ಹೋಗ್ತಾ ಇದೀವಿ. ಇನ್ನೇನ್ ಹಾಕ್ಸ್ಕೊಂಡ್ಬಿಡ್ತೀವಿ, ಬಿಡೋಣ. ಇನ್ನೇನ್ ತೊಂದ್ರೆ ಏನಿಲ್ಲ. ನನ್ಗೆ ಫೋನ್ ಮಾಡ್ರಿ. ಗಮ್ ಬೇಕಿತ್ತಲ್ಲ, ಗಮ್ ಸಿಕ್ತು. ಆಮೇಲೆ ಇಲ್ಲ ಒಂದ್ ಚೂರೇ ಇತ್ತು ಗಮ್ಮಗೆ. ರೈಲ್ ಚಕ್ರದ ಪಂಚರ್ ಹತ್ರ ಮತ್ತು ಅಣ್ಣ ಗಮ್ಮು ಸಿಕ್ತು. ಹೊಸ ಟೈರ್ ಕಾಣ, ಅದು ನಮ್ ಪಂಚರ್ ಆಗೋಗ್ಬಿಡೈತೆ. ರೈಲ್ ಟೈರು ಹೊಸ ಟೈರು ಟ್ಯೂಬ್ ವೀಕ್ ಆಗ್ಬಿಟ್ಟಿತ್ತು, ಟೈರ್ ಚೆನ್ನಾಗಿತ್ತು. ಅಮ್ಮ ನಾಡಲ್ಲ ಮಗ, ಲಾಸ್ಟಿಗೆ ನನಗೆ ಇಂಜೆಕ್ಷನ್ ಕೊಡ್ದಂಗ್ ಮುಚ್ಚಿಡಿದ್ ನನಗೆ. ಹೊಸ ಟೈರು ಟ್ಯೂಬ್ ಹಳೇದಿತ್ತು. ನೋಡಿದ್ರೆ ಸಕಲೇಶ್ಪುರದ್ ಹೋಗ್ತೀವಿ, ಯಾಕೋ ಹಿಂಗ್ ಆಗ್ತೈತೆ ನೋಡಿದ್ರೆ
ಅವಾಗ ನೋಡಿದ್ರೆ ನಿಲ್ಸ್ಬಿಟ್ಟು ಟ್ರೈನ್ ನಿಲ್ಸ್ಬಿಟ್ಟು ನೋಡ್ರೆ ಪಂಚರ್ ಆಗಿತ್ತು. ಅವಾಗ ಅದಕ್ಕೆ ನೀವು ಹುಚ್ಚಾಸ್ಪತ್ರೆಗೆ ಹೋಗ್ಬೇಕಾಯ್ತು, ಅಣ್ಣ, ನನಗೆ ಫೋನ್ ಮಾಡಿದ್ವಿ. ಅವಾಗ ಟೈರ್ ಬಿಚ್ಕೊಂಡು ಹಂಗೆ ರೈಲ್ವೆ ಹಳ್ಳಿ ಮೇಲೆ ನಡ್ಕೊಂಬಂದು 5 ನಿಮಿಷಕ್ಕೆ ಬಂದ್ಬಿಡೋ ಸಕಲೇಶ್ಪುರದಿಂದ. ಅಲ್ಲಿ ತುಮಕೂರಿಗೆ ಬಂದು ಗುಬ್ಬಿಗಡೆಗೆ ಪಂಚರ್ ಹಾಕ್ಸ್ಕೊಂಡು ಈಗ ತಿರ್ಗಾ ರೈಲ್ ಹಳ್ಳಿ ಮೇಲೆ ನಡ್ಕೊಂಡು ಹೋಗ್ಬಿಡ್ತೀವಿ. 5 ನಿಮಿಷಕ್ಕೆ ಹೊರಟೋಗ್ತೀವಿ ಸಕಲೇಶ್ಪುರಕ್ಕೆ. ಅಲ್ಲೋಗಿ ಫಿಟ್ ಮಾಡ್ಕೊಂಡು ಹಂಗೆ ಹೊರಟೋಗ್ಬಿಡ್ತೀವಿ. ನೀವು 5 ನಿಮಿಷಕ್ಕೆ ಹೊರಟೋಗ್ಬಿಡ್ತೀರಾ? ಗುಬ್ಬಿಗೇಟಿಂದ 5 ನಿಮಿಷ ಅಣ್ಣ, 5 ನಿಮಿಷನೂ ಆಗಲ್ಲ ಜೋರಾಗಿ ಹೋದ್ರೆ. ಏನ್ ಮಾಡೋಣ, ತಾಯಿನ ಆಯ್ಕೆ ನನ್ನ ಮಕ್ಳು ನಂಬರ್ ಕೊಡ್ತಾರೆ ಇಂತ ತಿಕ್ಕಲ್ ನನ್ನ ಮಕ್ಳಿಗೆಲ್ಲ. ಅಣ್ಣ ಈಗ ಶಿವ ಅಂತ ಇದ್ನಲ್ಲ ಒಂಚೂರು ಪ್ರಸಾದ ಕೈಕರ ಅಂತ ತಾಯಿನ ಆಯ್ಕೆ ಯಾವ್ಯಾವ ಅಣ್ಣ ರೈಲ್ ಹಳಿ ಮಳೆ ಅಣ್ಣ. ಆ ಕಡೆ ಹಳಿ ಮೇಲೆ ನೀನ್ ಬಾ, ಈ ಕಡೆ ಹಳಿ ಮೇಲೆ ನಾನು ಬರೋಣ. ಜಲ್ದಿ ಹೋಗ್ಬೇಡ, ನಡೀರಿ ಹಂಗೆ. ಅಯ್ಯೋ ತಾಯಿನ ಆಯ್ಕೆ ಊಟನೂ ಬೇಡ ಏನು ಬೇಡ ರಿಪೋರ್ಟ್ ಮನೆಗೆ ಅಂತೀನಿ. ನಮ್ಮ ಸ್ವಿಚ್ ಆಫ್ ಮಾಡ್ಬಿಡು ಅಣ್ಣ. ತಾಯಿನ ಆಯ್ಕೆ ಆಯ್ಕೆ ಅಣ್ಣ ನಿನ್ ಊಸಿಗೆ ನಾನು ತುನ್ನಕ ನೀ ತಿಕ್ಕ ಅಣ್ಣ. ಹಳಿ ಮಳೆ ಬಂದ್ಬಿಡ್ತು ಬಿಡೋಣ. ರೈಲ್ ಸಿಕ್ತು ಬಿಡೋಣ, ರೈಲ್ ಸಿಕ್ತು. ಪಂಚರ್ ಅಣ್ಣ, ನೆಟ್ರಿ ಬೋಲ್ಟ್ ಬಿಚ್ಚ್ರಿ. ಫಿಟ್ ಮಾಡ್ಬಿಟ್ರು. ರೈಲ್ ಸ್ಟಾರ್ಟ್ ಆಯ್ತು. ರೈಲ್ ಸ್ಟಾರ್ಟ್ ಆಯ್ತು. ನಾಯಿ ಬರುತ್ತೆ ನನ್ನ ಮಗನೇ. ರೈಲ್ ಹಲೋ ಅಂಕಲ್, ಏನ್ ತುಕ್ ಇವತ್ತು ಮನೆ ತಗ ಬರ್ಲಿಲ್ಲ? ನಮ್ಮ ಅಮ್ಮ ಹೇಳ್ತಾ ಇತ್ತು. ಹಲೋ ಹಲೋ, ಏನ್ ತುಕ್ ಇವತ್ತು ಅಂಕಲ್ ಮನೆ ತಗ ಬರ್ಲಿಲ್ಲ? ನಮ್ಮ ಅಮ್ಮ ಹೇಳ್ತಾ ಇತ್ತು. ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ, ರಾಂಗ್ ನಂಬರು. ಹಲೋ, ಎಲ್ಲಿದ್ದೀರಾ ಅಂದ್ರೆ? ವ್ಯಾಪ್ತಿ ಪ್ರದೇಶದಿಂದ ದೂರ ಇದೆ, ಇದು ಈ ಸಮಯದಲ್ಲಿ ಲಭ್ಯ ಇಲ್ಲ. ಅಲ್ಲ ನಿನ್ಗೆ ನಿಮ್ಮ ತಾಯಿ ಇದೆಲ್ಲ ಕೊಡಿಲ್ಲ ನಾನು ನೋಡಿ ಚಿನಾಲಿ. ಹಲೋ, ತಾಯಿನ ಅಲ್ಲ ಅಂದ್ರೆ ನೀನ್ ಮತ್ತೆ ನಮ್ಮ ಮನೆ ಹತ್ರ ಏನಕ್ ಬರ್ತಿಲ್ಲ? ನಾನು ನೀನ್ ಹೆಂಡತಿ ಅನ್ನೋದು ಮರ್ತು ಬಿಟ್ಟಿದ್ಯಾ? ನಿಮ್ಮನ್ನ ಯಾರು ಕರೀನಾಗೂ ಇಲ್ವಲ್ಲ ಹುಡಿ. ಯಾಕೆ ಸಿಗಂದೂರಿಗೆ ಕರ್ಕೊಂಡು ಹೋಗ್ಬೇಕಾರೆ, ಮೈಸೂರಿಗೆ ಕರ್ಕೊಂಡು ಹೋಗ್ಬೇಕಾರೆ, ಧರ್ಮಸ್ಥಳ ಕರ್ಕೊಂಡು ಹೋಗ್ಬೇಕಾರೆ, ನನ್ ಚನ್ನಪಟ್ಟಣಕ್ಕೆಲ್ಲ ಕರ್ಕೊಂಡು ಹೋಗ್ಬೇಕಾರೆ ಅವಾಗ ಗೊತ್ತಿರ್ಲಿಲ್ವ ನೀನ್ ಯಾರು ಅಂತ ಬರ್ತಿದ್ದೆ ಜೊತೆಗೆ? ನಿಮ್ಮ ಅಮ್ಮನ ಎಷ್ಟು ಹಾಳು ಮಾಡಿದ್ದು ಚಿನಾಲಿ ಗುಂಡೆ ನೀನು. ನೀನು ನನ್ ಬಾಳ್ ಹಾಳು ಮಾಡಿರೋದು ಕಣಯ್ಯ, ನಾನಲ್ಲ ನಿನ್ ಬಾಳ್ ಹಾಳು ಮಾಡಿರೋದು. ನನ್ನ ಹತ್ರ ಪೆಟ್ರೋಲಿಗೆ ಕಾಸು ಕೊಡ್ತಿಲ್ಲ, ನಿನ್ನ ಹೆಂಡತಿ ಕಾಸು ಕೊಡ್ತಿಲ್ಲ ಅಂತ ಪೆಟ್ರೋಲ್ಗೆ ಅದಕ್ಕೆ ಎಲ್ಲ ಕಾಸು ಇಸ್ಕೊಂಡು ಹೋಗ್ಬೇಕಾರೆ ಏನ್ ಮಾಡ್ತಿದ್ದೆ? ಯಾವಾಗೆಲ್ಲ ಬುದ್ಧಿ ನಿಂದು? ಅಯ್ಯಪ್ಪ, ನಿಮ್ಮ ಒಂದೊಂದು ಹಾಳು ಮಾಡಿದ್ಯಲ್ಲ ಚಿನಾಲಿ. ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಟ್ಟೆ ತಗೊಂಡ್ ಬಂದು ನನ್ನ ಮನೆಗ್ ಬಂದಲ್ಲ, ನನ್ ದುಡ್ಡ ನೀನ್ ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ಎಲ್ಲ ಪೂಜೆ ಮಾಡ್ಸ್ಕೊಂಡ್ ಬಂದ್ವಲ್ಲ, ಮನೆಗೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಂದು ನಾವ್ ಗೋವಾಗ ಹೋಗಿದ್ವಲ್ಲ, ಬೀಚಾಗೆಲ್ಲ ಈಜಾಡ್ಕೊಂಡ್ ಬಂದ್ವಲ್ಲ, ಅದೆಲ್ಲ ಮರ್ಸ್ಬಿಟ್ಟ? ಪರಮಾತ್ಮ ಶಿವ ನೀನ್ ತಾಯಿನ ಆಯ್ಕೆ ನೀನು ಒಂದು ಎಷ್ಟು ಹಾಳು ಮಾಡಿದೆ, ಒಂದೊಂದ್ ಮನೆ ಬಿಟ್ಟಿದೆ ನೀನು. ಎಷ್ಟು ಸಂಸಾರ ತೆಗೆದಿರ್ಬೇಕಲ್ಲ ಚಿನಾಲಿ ನೀನು. ಅಲ್ಲ, ನಾನು ನಿನ್ಗೆ ಎಷ್ಟು ಹೆಲ್ಪ್ ಮಾಡಿದ್ದೀನಿ. ಬಟ್ಟೆ ಕೊಡ್ಸಿದೀನಿ ಎಷ್ಟೋ ಸರಿ. ನನ್ನ ಹೆಂಡ್ರು ಅಂಡರ್ವೇರ್ ಕೊಡಿಸಿಲ್ಲ ಅಂದ್ರೆ ಡಜನ್ ಗಟ್ಲೆ ಅಂಡರ್ವೇರ್ ನಮ್ಮನೆಗೆ ಇಕ್ಕೊಂಡು ಕಳ್ಸಿದೀನಿ. ದೇವಸ್ಥಾನಗಳಿಗೆ ಹೋದಾಗ ನಿನ್ ಮನೆಗೆ ತಗೊಂಡೋಗಿ ಪ್ರಸಾದಕ್ಕೆ ದುಡ್ಡು ನಾನು ಕೊಟ್ಟಿದ್ದೀನಿ. ಇವತ್ತು ನನ್ನ ನಡು ನೀರಾಗ ನಿಲ್ಸ್ ಹೆಂಗ ಇದನ್ನ ಮಗ ಇವ್ರು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ತಾಯಿನ ಹಾಕಿ ಎಷ್ಟು ಚಿನಾಲಿ ಇವಳು. ತಗೊಂಡ್ ನಮ್ಮ ಅಮ್ಮ ಮಾತಾಡೋದು. ಹಲೋ ಹಲೋ ಹಲೋ, ಯಾಕಪ್ಪ ಬೈತಿ ನೀನು? ನನ್ನ ಮಗನ ಯಾಕೆ ಬೈತಿ? ನನ್ನ ಮಗನ ನನ್ನ ಮಗಳ ನನ್ನ ಮಗಳು ನಿಮ್ ಮಗಳಿಗೆ ನಾ ಇದಕ್ಕ ನಿಮ್ಮ ಎಟ್ಗಟ್ಟ ಬುದ್ಧಿ ಹೇಳಮ್ಮ ಅವ್ರಿಗೆ. ನೀನ್ ಯಾವ ಶ್ರೀಕಂದೂರ್ಗ್ ಹೋಯ್ದಿವಿ, ಯಾವ ಧರ್ಮಸ್ಥಳಕ್ಕೆ ಹೋಯ್ದಿವಿ. ನಮ್ಗೆ ಇದು ಅಲ್ಲ, ನೀನ್ ಅಪ್ಪ ಅಮ್ಬಿಟ್ಟಿದ್ಯಾ ನೀನು? ಏನು ಅಂದ್ರೆ ಹೇಳಿ ಅಂದ್ರೆ ನಿಮ್ಮ ಅಮ್ಮನ ಅದ ನಾನು ಅವ್ರು ನೋಡೇ ಇಲ್ಲ, ಇಲ್ಲ ಹುಡುಗಿ ಮಾತಾಡ ನೋಡಿ, ಅವ್ರೆಲ್ಲ ಒಂದೇ ಗುಂಪು ಏನ ಇವ್ರದು. ಅಂದ್ರೆ ಏನ್ ಮಾಡ್ತಿದ್ದೀರಾ ಅಂದ್ರೆ? ಸುಮ್ನೆ ಉಂಟಾ ಇದ್ದೀನಿ. ನಮ್ಮ ಅಮ್ಮ ನಿನ್ ಮ್ಯಾಲ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದೆ ಅಂದ್ರೆ ತುಂಬಾ. ನೀವು ಅನ್ನ ತಿನ್ನಲ್ಲ ತಾಯಿಗೆ, ನೀವು ಅನ್ನ ತಿನ್ನಲ್ವ ನೀವು? ನಾನ್ ಹೇಳು, ನನ್ ಮೇಲೆ ನೀನ್ ಪ್ರೀತಿ ಇಲ್ವಾ?
ಅಲ್ಲ ನನ್ ಮ್ಯಾಲ ನಾನ್ ಕೇಳು ಅಮ್ಮ, ನನ್ನ ಮಗಳು ಲವ್ ಮಾಡ್ತೀವ ಅಂತ ಕೇಳು. ಹಲೋ ಹಲೋ, ನೀವೆಲ್ಲ ಎಲ್ಲಿ ಎಲ್ಲಿ ಯಾವ ಕಡೆಯಿಂದ ಬಂದು ಸೇರ್ಕೊಂಡಿದ್ರಿ? ಯಾವ ಎಲ್ಲಿ ಎಷ್ಟು ಹಾಳು ಮಾಡಿ ಬಂದ್ರಿ ಸೇರ್ಕೊಂಡಿದ್ರಿ? ಈಗ ನೀನ್ ನನ್ ಲವ್ ಮಾಡ್ತೀಯೋ ಇಲ್ವೋ ಹೇಳು? ನೀವಿರೋ ಮನೆ ಹಂಗೆ ಬಿದ್ದು ಹಂಗೆ ಒಂದೇ ಸಲ ಎಲ್ಲ ನೀವು ಹೊರಗೋಗ ನಿಮ್ಮ ಅಮ್ಮ ನಿಮ್ ನೋಡೇ ಇಲ್ಲ ನಾನು. ನೋಡಿಲ್ಲ. ಧರ್ಮಸ್ಥಳಕ್ಕೆ ಹೋಗ್ಬೇಕಾರೆ ನನ್ನ ಹತ್ರ ಫೋಟೋ ಐತೆ. ಆ ಲಕ್ಷ್ಮೀನ್ ಮಡಿಕೊಂಡು ಅವಳ ಹತ್ರ ದೋಚ್ಕೊಂಡ್ ಬಂದಿದ್ದಾಯ್ತು. ಈಗ ನನ್ನ ಹತ್ರ ಇಸ್ಕೊಂಡು ದೋಚ್ಕೊಂಡು ಹೋಗಿದ್ಯಾ. ಈಗ ಇನ್ನೇ ಅವಳು ನೋಡ್ಕೊಂಡಿದ್ಯಾ? ನೀವು ಹಾ, ಇನ್ಯಾರ ನೋಡ್ಕೊಂಡು ಈಗ ನಮ್ಮ ಮನೆಗೆ ಬರೋದ್ ಬಿಟ್ಟಿದ್ಯಾ? ನನ್ನ ಹತ್ರ ದೋಚ್ಕೊಂಡಿದ್ ಆಗೋಯ್ತಾ? ಹಾ, ಯಾವ ಊರು ನಿಮ್ದು? ಯಾವ ಊರು? ಬಾ ತೋರಿಸ್ತೀನಿ. ನಮ್ಮ ಅಮ್ಮನ್ ಕಣ್ಣಿಗೆ ಕೈಗೆ ಸಿಗು, ನೋಡಿ ಏನ್ ಮಾಡ್ತಾಳೆ ಅಂತ. ಯಾವ್ದ ಬಸ್ಸಲ್ಲಿ ನುಯ್ ತುಂಬ ಬಂದ್ಬಿಡ್ತೀನಿ. ನಿಮ್ಮಮ್ಮ ಆದ್ರೇನು ಲೇ ಗೊಜ್ಜ ಕೊಟ್ಟಿಲ್ಲ ಅಂತ ಸಂಸಾರ ತೆಗೆದು ಬಿಡ್ತೀರಾ ನೀವು. ತಗೊಳಮ್ಮ, ಮಾತಾಡೋ ಸರಿ ಬೈಯಮ್ಮ. ಹಲೋ, ಈಗ ಬತ್ತಿಯ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲೋ? ನನ್ ಗುಂಜಿ ಕೊಡೋಗು. ಹಾ, ನಾನು ಗುಂಜಿ ಕೊಡು. ಏಯ್ ಬೆಂಕಿ ಸಹಾಯ ಕೊಡ್ತಾರೆ ನಿಮ್ಮನ್ನ. ಬೆಂಕಿ ಇಕ್ಕಿ ಸಹಾಯ ಕೊಡ್ತಾರೆ. ಅವ್ರ ಮನೆ ಗಂಡ್ಸತ್ತಿರೋರ್ ನೋಡ್ಕೊಂಡು ಅವ್ರ ಮನೆಗೆಲ್ಲ ದುಡ್ಡು ಪಡ್ಡು ದೋಚ್ಕೊಂಡು ಮೋಸ ಮಾಡ್ಕೊಂಡು ಅವ್ರ ಬಡ್ಡಿ ಕೊಟ್ಕೊಂಡು ಓಡಾಡ್ದಂಗೆಲ್ಲ ಕಣೋ ಕಷ್ಟಪಡೋ. ಹಲೋ